ನೋಡ್ತೇವೆ ಅಂದರೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಡ್ರಿ. ಇಲ್ಲಿ ನೋಡುವಾಗ ಹಾಗೆ ನಾವು ಪ್ರೀತಿಯಲ್ಲಿ ನಡ್ಕೊಳ್ಬೇಕಾದ್ರೆ ಕರ್ತನು ಹೇಗೆ ದೇವರಿಗೆ ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡನು ಅಂತ ಹೇಳಿ ಇಲ್ಲಿ ನಾವು ನೋಡುವಾಗ ಯಜ್ಞಕ್ಕೆ ಸಂಬಂಧಪಟ್ಟ ವಿಷಯ ನೋಡ್ತೇವೆ. ಮತ್ತು ಯಜ್ಞವಾಗಿ ಸಮರ್ಪಿಸುವಾಗ ಕರ್ತನು ದೇವರಿಗೆ ಸುಗಂಧ ವಾಸನೆಯಾದನು ಮತ್ತು ಆ ಒಂದು ಯಜ್ಞದ ಕಾರ್ಯ ಶಿಲುಬೆಯಲ್ಲೇ ನಡೆದಿರುವಂಥದ್ದು ನಾವು ನೋಡ್ತೇವೆ. ಇಲ್ಲಿ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಅಂತ ನೋಡುವಾಗ ಆತನು ಹಾಗೆ ಮಾಡ್ಬೇಕಂತ ಹೇಳಿ ಯಾವುದೇ ಏನಂತಾರೆ ಒತ್ತಡವಿರಲಿಲ್ಲ ಅಥವಾ ಕಾನೂನು ಇರಲಿಲ್ಲ. ಆದರೆ ತಾನು ಪ್ರೀತಿಸುವುದಕ್ಕೋಸ್ಕರವೇ ತನ್ನನ್ನು ತಾನು ಸಮರ್ಪಿಸ್ಕೊಂಡನು. ಅದಕ್ಕೋಸ್ಕರ ಹಾಗೆ ನಡೆದುಕೊಡ್ರಿ ಪ್ರೀತಿಯಲ್ಲಿ ಅಂತ ಹೇಳುವಂಥದ್ದು. ಇನ್ನೂ ಅದರಲ್ಲಿ ನಾವು ಹೆಚ್ಚಿನ ವಿಷಯನ ನೋಡ್ತೇವೆ. ಆದರೆ ಇಂದು ಈ ಒಂದು ಸುಗಂಧ ವಾಸನೆಯಾದಂಥ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳು ನೋಡ್ತೇವೆ. ನಾವು ಏನಂತಾರೆ ಒಂದೆರಡು ವಾರಗಳ ಹಿಂದೆ ನಾವು ಗುರುವಾರ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ. ಅಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ದೇವರ ಆಲಯದ ಬಗ್ಗೆ ಮಾಡಿರುವಂಥದ್ದು ನಾವು ನೋಡಿದ್ದೇವೆ. ಪ್ರಕಟಣೆ 11ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ. ಮತ್ತು ಕೋಲಿನಂತಿದ್ದ ಒಂದು ದಂಟು ನನಗೆ ಕೊಡಲ್ಪಟ್ಟಿತು ಮತ್ತು ಆ ದೂತನು ನಿಂತುಕೊಂಡು ಎದ್ದು ದೇವರ ಆಲಯವನ್ನು ಯಜ್ಞವೇದಿಯನ್ನು ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಅಳತೆ ಮಾಡು ಅಂತ ಹೇಳಿದ್ರು ಅಂತೇಳಿ ಅದರ ಬಗ್ಗೆ ನಾವು ನೋಡಿದ್ದೇವೆ. ಏನಂದರೆ ಇಲ್ಲಿ ಇದ್ದಕ್ಕಿದ್ದ ಹಾಗೆ 11ನೇ ಅಧ್ಯಾಯದಲ್ಲಿ ದೇವರ ಆಲಯದ ಬಗ್ಗೆ ಮಾತನಾಡ್ತಿರುತ್ತದೆ. ಮತ್ತು ಅಷ್ಟೇ ಅಲ್ಲ, ಆಲಯದಲ್ಲಿ ಯಜ್ಞವೇದಿಯನ್ನು ಅಳತೆ ಮಾಡುವಂಥದ್ದು. ಇಲ್ಲಿ ಈ ಸಮಯದಲ್ಲಿ ಹೇಗೆ ದೇವರ ಆಲಯ ಅಲ್ಲಿ ಪ್ರತ್ಯಕ್ಷವಾಯಿತು ಅಥವಾ ದೇವರ ವಾಕ್ಯ ಹೇಳಿದೆ ಅಂತ ಹೇಳಿ ನಾವು ನೋಡ್ತೇವೆ. ಯಾಕಂದರೆ ದೇವರ ವಾಕ್ಯ ಹೇಗೂ ಇಲ್ಲಿ ಪ್ರವಾದನೆಯಾಗಿಯೂ ಬರೆಯಲ್ಪಟ್ಟಿರುವಂಥದ್ದು. ಮತ್ತು ಇಂದಿಗೆ ನೋಡುವಾಗ ಇಸ್ರೇಲಿನಲ್ಲಿ ದೇವರ ಆಲಯವಿಲ್ಲ. ಮತ್ತು ಇಸ್ರೇಲರ ಇತಿಹಾಸದಲ್ಲಿ ಹಿಂದೆ ಮುಂದೆ ನಾವು ನೋಡಬೇಕಾದ್ರೆ ಬೈಬಲ್ನ ಪ್ರಕಾರ ನಾಲ್ಕು ದೇವರ ಆಲಯಗಳು ಬರುವಂಥದ್ದು ಬಂದು ಹೋಗಿರುವಂಥದ್ದು ನೋಡ್ತೇವೆ. 2 ಹಿಂದೆ ನಡೆದು ಹೋಗಿವೆ, ಇನ್ನು ಮುಂದೆ 2 ಬರಲಿಕ್ಕೆ ಉಂಟು. ಹಿಂದೆ ನೋಡ್ತೇವೆ ಮೊದಲನೇದಾಗಿ ಆ ಸೊಲೊಮೋನನು ಕಟ್ಟಿರುವಂಥದ್ದು. ಹೇಗೂ ಅಲ್ಲಿ ನೋಡ್ತೇವೆ ದಾವೀದನಿಗೆ ಪರ್ಮಿಷನ್ ಕೊಡಲಿಲ್ಲ, ಆದರೆ ನಿನ್ನ ಕುಮಾರನ ಅಂತ ಹೇಳಿರುವಂಥದ್ದು. ಅದಕ್ಕೆ ಸೊಲೊಮೋನನ್ ಕಟ್ಟಿದ್ದು ಉಂಟು. ಆದರೂ ಕೂಡ ನೋಡ್ತೇವೆ ಇಲ್ಲಿ ಪ್ರವಾದನೆಯಾಗಿ ಒಂದು ರೀತಿ ಸೊಲೊಮೋನನ್ ಅಂತ ಹೇಳೋದಕ್ಕಿಂತ ದಾವೀದನ ಕುಮಾರ ಅಂತ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನೇ ದಾವೀದನ ಕುಮಾರನಾಗಿ ಪ್ರತ್ಯಕ್ಷನಾಗುವಾಗ ಮುಂದೆ ನಿಜವಾಗ್ಲೂ ನಿರಂತರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಸಹಸ್ರ ವರ್ಷದ ಆಳ್ವಿಕೆಯಲ್ಲಿ ಕಟ್ಟುವಂಥ ಒಂದು ದೇವರ ಆಲಯದ ಬಗ್ಗೆ ಹೇಳಿರ್ಬೋದು ಅಂದ್ಕೊಳ್ತೇನೆ. ಅದು ಸರಿ ಅಥವಾ ತಪ್ಪು ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಆದರೆ ನಾವು ನೋಡ್ತೇವೆ ಹೀಗೆ 4 ಆಲಯಗಳು. ಒಂದು ಸೊಲೊಮೋನನ ಕಟ್ಟಿದ ನಂತರ ಅದು ನಾಶವಾಗಿ ಹೋಯಿತು. ನೆಬೂಕದ್ನೆಚ್ಚರನು ಅದನ್ನು ನಾಶಪಡಿಸಿದನು. ಅದರ ನಂತರ ನೋಡ್ತೇವೆ ಮತ್ತೆ ಸೈರಸ್ ಅನ್ನುವಂಥ ಒಬ್ಬ ಅರಸನ ಕಾಲದಲ್ಲಿ ನಾವು ನೋಡ್ತೇವೆ ನೆಹೆಮೀಯ, ಎಜ್ರಾ, ಜೆರುಬ್ಬಾಬೆಲ್ ಮುಂತಾದವರನ್ನು ಕಳಿಸಿ ದೇವಾಲಯ ಕಟ್ಟುವುದಕ್ಕೆ ದೇವರು ಆತನ ಹೃದಯದಲ್ಲಿ ಕಾರ್ಯ ಮಾಡಿದನು. ಅವನು ಅಂದರೆ ಅರಸನ ಮುಖಾಂತರ ಮತ್ತು ಅವರು ಹೋದರು. ಅದರ ನಂತರ ನೋಡ್ತೇವೆ ಅದರ ಹೆಸರು ಹೆರೋದನ್ನ ಕಟ್ಟಿಸಿರುವಂಥ ದೇವಾಲಯ ಅಂತ ಹೇಳಿರುವಂಥದ್ದು. ಯಾಕಂದರೆ ಆತನು ಸುಮಾರು 46 ವರ್ಷ ಅದನ್ನು ವಿಸ್ತಾರ ಮಾಡಿ ಬಹಳ ಅಲಂಕಾರ ಪಡಿಸಿದಂತೆ. ಆದರೂ ಕೂಡ ಜನರು ಅದನ್ನು ನೋಡಿ ಒಂದು ರೀತಿ ದುಃಖ ಪಟ್ಟರುವಂತೆ ಬೈಬಲ್ ನೋಡ್ತಾರೆ. ಯಾಕಂದರೆ ಮೊದಲಿರುವಂಥ ಒಂದು ದೇವಾಲಯದ ಹಾಗೆ ಇದಲ್ಲ ಅಂತೇಳಿ. ಯಾಕಂದರೆ ದೇವರು ಹೇಗೂ ಆ ಸೊಲೊಮೋನ ಕಟ್ಟಿರುವಂಥದ್ದು ಮುಖ್ಯವಾದಂಥ ಅಥವಾ ದೇವರ ಆಲೋಚನೆಗೆ ಅನುಗುಣವಾಗಿ ದೇವರ ಸೇವಕನ ಮುಖಾಂತರ ಕಟ್ಟಿಸುವಂಥ ಇಲ್ಲಿ ಹೇಗೂ ದೇವರು ಮಾಡಿಸಿದನು ಬೇರೆಯವ್ರ ಮುಖಾಂತರ. ಆದರೂ ಅಲ್ಲಿ ಅವರ ಹೆಸರು ಬಂದಿರೋದು ನೋಡ್ತೇವೆ. ಅದು ಹೇಗೂ ಕರ್ತನಾದ ಯೇಸು ಕ್ರಿಸ್ತನೇ ಈ ಲೋಕದಲ್ಲಿ ದೈಹಿಕವಾಗಿ ಆತನಿರುವಾಗ ಆ ದೇವಾಲಯದ ಬಗ್ಗೆ ಮಾತನಾಡಿರೋದು ನೋಡ್ತೇವೆ. ಆ ದೇವಾಲಯವಿತ್ತು ಮತ್ತು ಅದೇ ಸಮಯಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಸುವಾರ್ತೆ 2ನೇ ಅಧ್ಯಾಯದಲ್ಲೂ ಉಂಟು. ಮತ್ತೆ ಮುಂದೆ ನೋಡ್ತೇವೆ
ಯೋಹಾನ 2ರಲ್ಲಿ ಉಂಟು, ಮತ್ತೆ ಮುಂದೆ ಮುಂದಿನ ಅಧ್ಯಾಯಗಳಲ್ಲಿ ಮತ್ತೆ ಸುವಾರ್ತೆ ಬೇರೆ ಬೇರೆ ಕಡೆ ನೋಡುವಾಗ ಏನಂತಾರೆ, ಈ ವಿಶೇಷವಾಗಿ ಯೋಹಾನ 2ರಲ್ಲಿ ನೋಡ್ಬೇಕಾದ್ರೆ ಈ ದೇವಾಲಯವನ್ನು ಕೆಡವಿ 3 ದಿವಸದಲ್ಲಿ ಕೆಡವಿದ್ರೆ 3 ದಿವಸದಲ್ಲಿ ಕಟ್ತೇನೆ. ಯೋಹಾನ 2 ನೋಡೋಣ. ಯೋಹಾನ 2ರಲ್ಲಿ ಆ 19, 20, 2ನೇ ಅಧ್ಯಾಯ 19, 20 ನೋಡ್ತೇವೆ. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ಈ ದೇವಾಲಯವನ್ನು ಕೆಡವಿದರೆ ನಾನು 3 ದಿನಗಳಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯೆಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷಗಳು ಹಿಡಿದವು, ನೀನು 3 ದಿನಗಳಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ಆಲಯವನ್ನು ಕುರಿತು ಹೇಳಿದನು ಅಂತ ಹೇಳಿ, ಇದನ್ನು ನಾವು ಕಳೆದ ಗುರುವಾರದಲ್ಲ ನೋಡಿದ್ದೇವೆ. ಹೇಗೆ 3 ಅಥವಾ 4 ದೇವಾಲಯಗಳ ಬಗ್ಗೆ ಆತ್ಮಿಕವಾಗಿ ದೇವರ ವಾಕ್ಯದಲ್ಲಿ ಹೇಳಿರೋ ಬಗ್ಗೆ ನಾವು ನೋಡಿದ್ದೇವೆ. ಇಲ್ಲಿ ನೋಡುವಾಗ ಅಂದ್ರೆ ಇಲ್ಲಿ ಇವರು ಅದೇ ಹೆರೋದನು ಮಾಡಿರುವಂತಹ ಕಾರ್ಯಕ್ಕೆ ಅವ್ರು ಹೇಳ್ತಾರೆ 46 ವರ್ಷ ಆಯ್ತು, ನೀನ್ ಹೇಗೆ 3 ದಿವಸದಲ್ಲಿ ಮಾಡ್ತೀವಿ. ಆದ್ರೆ ಕರ್ತನ ಹೇಳಿರುವಂಥದ್ದು ಅಲ್ಲ ನೋಡ್ತೇವೆ, ತನ್ನ ದೇಹವೆಂಬ ದೇವಾಲಯದ ಬಗ್ಗೆ ಹೇಳಿದನು ಅಂತ. ಆದ್ರೆ ನಂತರ ಇದನ್ನು ಮುಂದಿನ ಅಧ್ಯಾಯಗಳಲ್ಲಿ ಕೂಡ ಹೇಳ್ತೇನೆ. ಅಂದ್ರೆ ಇಲ್ಲಿ ಅದನ್ನು ನೋಡಿ ಕರ್ತನು ದುಃಖಪಟ್ಟನು, ಗೋಳಾಟ ಪಟ್ಟನು. ಮತ್ತು ನೋಡ್ತೇವೆ ಆತನ ಹೇಳ್ತಾನೆ ಅದರ ಗತಿ ಅದು ಏನಾಗುತ್ತೆ, ನಾಶನ ಆಗುತ್ತಲ್ಲ ಅಂತ ಹೇಳಿ ನೋಡಿ ದುಃಖಪಟ್ಟನು. ಅಥವಾ ನೋಡ್ತೇವೆ 70ನೇ ಇಸ್ವಿಯಲ್ಲಿ ಮತ್ತೆ ಅದು ನಾಶವಾಗಿ ಹೋಗಿರುವಂತ ನೋಡ್ತೇವೆ. ಏನಂದ್ರೆ ದೇವಾಲಯವು ನಾಶವಾಗಿ ಹೋಯಿತು. ನಂತರದಲ್ಲಿ ಇವತ್ತು ದೇವಾಲಯವೇ ಇಲ್ಲ ಯೆರೂಸಲೇಮಿನಲ್ಲಿ. ಇವತ್ತಿಗೂ ಇಸ್ರೇಲಲ್ಲಿ ದೇವಾಲಯವೇ ಇಲ್ಲ. ಆದರೆ ಮುಂದೆ ನಾವು ನೋಡ್ತೇವೆ ಕ್ರಿಸ್ತ ವಿರೋಧಿ ದೇವಾಲಯವನ್ನು ಕಟ್ಟಿಸುವಂಥದ್ದು ನೋಡ್ತೇವೆ. ಕ್ರಿಸ್ತ ವಿರೋಧಿ ಇವತ್ತು ಲೋಕ 7ನೇ ಅಧ್ಯಾಯದಲ್ಲಿ ಅಥವಾ 6ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ಬಿಳಿಯ ಕುದುರೆ ಮೇಲೆ ಬರುವಂತ ಒಬ್ಬ ಮನುಷ್ಯನ ಬಗ್ಗೆ ನೋಡಿದೆವು. ಆತನು ಬರುವಾಗ ಶಾಂತಿ ದೂತನಾಗಿ ಕಾಣಿಸ್ಕೊಂಡು ಬಂದನು ಬಿಳಿಯ ಕುದುರೆ ಮೇಲೆ. ಆದ್ರೆ ಅಂದ್ರೆ ಅಲ್ಲಿ ವರ್ಣಿಸಿರುವಂತ ಎಲ್ಲಾ ವಿಷಯ ನೋಡುವಾಗ ಅನೇಕರು ತಪ್ಪಾಗಿ ಕರ್ತನಾದ ಯೇಸು ಕ್ರಿಸ್ತನೇ ಬಂದನು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಆತನು ಹೇಗೂ ಕ್ರಿಸ್ತ ವಿರೋಧಿ, ಕ್ರಿಸ್ತನಂತೆ ನಕಲು ಮಾಡಿ ಜನರಿಗೆ ಮೋಸಪಡಿಸುವುದಕ್ಕೋಸ್ಕರ ಸ್ವಲ್ಪ ಸಮಯಕ್ಕೆ ಆತನು ಶಾಂತಿ ದೂತನಾಗಿಯೇ ಬಂದನು. ಮತ್ತು ಶಾಂತಿ ದೂತನಾಗಿ ಬಂದು ನೋಡ್ತೇವೆ ಅಂದ್ರೆ ಮೊದಲನೇ ಕುದುರೆ ಬಗ್ಗೆ ನೋಡ್ತೇವೆ. ಅಲ್ಲಿ ನೋಡುವಾಗ ಆತನು ಮೊದಲೇ ಕುದುರೆ ಮತ್ತು 6ನೇ ಮುದ್ರೆಯಲ್ಲಿ ಮೊದಲನೇ ತುತ್ತೂರಿಯ ಶಬ್ದ ಊದಿದಾಗ ಕುದುರೆ ಬರುವಂತ ನೋಡ್ತೇವೆ. ಅವಾಗ ನೋಡ್ತೇವೆ ಅಂದ್ರೆ ಅವನು ಬಂದು ಇವತ್ತಿರುವಂಥ ಮುಸ್ಲಿಂ ಅಥವಾ ಅರಬ್ಬರಿಗೂ ಇಸ್ರೇಲರಿಗೂ ಒಪ್ಪಂದ ಮಾಡಿ, ಶಾಂತಿ ಒಪ್ಪಂದ ಮಾಡಿ ಅಲ್ಲಿ ಏನಂತಾರೆ ದೇವಾಲಯವನ್ನು ಆತನು ಕಟ್ತಾನೆ. ಇವತ್ತು ಅದು ಬಹಳ ಆಶ್ಚರ್ಯಕರವಾಗಿರುವಂಥ ಸಂಗತಿ. ಅದು 3ನೇ ಮಹಾಯುದ್ಧ ಇಲ್ಲದೆ ಆಗುವಂಥ ಸಂಗತಿ ಅಲ್ಲ. ಆದರೆ ಆತನು ಆ ರೀತಿಯಾಗಿ ಅವರನ್ನು ಶಾಂತಿಗೊಳಪಡಿಸಿ 3ನೇ ಆಲಯವನ್ನು ಕಟ್ಟುವಂತ ನೋಡ್ತೇವೆ. ಕಟ್ಟಿದ ನಂತರ ಹೇಗೂ 3.5 ವರ್ಷದಲ್ಲಿ ಆತನ ಏನಂತಾರೆ 2ನೇ ಕುದುರೆ ಬರುವಾಗ ಆತನು ತಕ್ಷಣದಲ್ಲಿ ಆತನು ಸಾವಿನ ದೂತನಾಗಿ ಕಾಣಿಸ್ಕೊಳ್ತಾನೆ. 3 ವರ್ಷದ ನಂತರ ಆತನು ತನ್ನ ಬಣ್ಣವನ್ನು ಬದಲಾಯಿಸಿ ವಿರೋಧವಾಗಿ ನಡ್ಕೊಂಡು ದೇವರ ಆಲಯದಲ್ಲಿ ತಾನೇ ಹೋಗಿ ಕೂತ್ಕೊಂಡು ನನ್ನನ್ನೇ ಆರಾಧಿಸಿದೆ ಅಂತ ಹೇಳಿ ಆತನು, ನಾನೇ ದೇವರು ನನ್ನನ್ನು ಆರಾಧಿಸಿದೆ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ನೋಡ್ತೇವೆ ಇಸ್ರೇಲರಿಗೆ ಅವತ್ತು ಸತ್ಯ ಗೊತ್ತಾಗಿ ಅವರು ಅದನ್ನು ಪ್ರತಿರೋಧಿಸುವಾಗ, ಅದಕ್ಕೆ ವಿರುದ್ಧವಾಗಿ ಹೋಗುವಾಗ ಏನಂತಾರೆ ಭಯಂಕರವಾದಂಥ ಶಿಕ್ಷೆಗೆ, ಹಿಂಸೆಗೆ ಅವರು ಒಳಗಾಗ್ತಾರೆ. ಅಲ್ಲಿಂದ ಮುಂದಿನ ಕಾರಣ ನೋಡ್ತೇವೆ ಹೇಗೂ ಅದರ ನಂತರ ಅದರ ದೇವಾಲಯ ಅನ್ಸ್ಕೊಳ್ಳಲ್ಲ. ಹೇಗೂ ಸೊಲೊಮೋನನ ಕಾಲದಲ್ಲಿ ಬಂದಿರುವಂತ ದೇವರ ಪ್ರಸನ್ನತೆ, ದೇವರು ಇಳಿದು ಬಂದಿರುವಂಥದ್ದು, ದೇವರ ಮಹಿಮೆ ಸೊಲೊಮೋನನ ಕಾಲದಲ್ಲೇ ದೇವಾಲಯದಿಂದ ದೇವರ ಮಹಿಮೆ ಹೊರಟು ಹೋಯಿತು. ಮುಂದಿನ ದಿವಸಗಳಲ್ಲಿ ಬರೋದು ನೋಡಲ್ಲ. ಮತ್ತು ಈ ದೇವಾಲಯದ ಇರಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು 1000 ವರ್ಷದ ಆಳ್ವಿಕೆಯಲ್ಲಿ ಪ್ರಾರಂಭದಲ್ಲಿ ಆತನು ಮತ್ತೆ ದೇವಾಲಯವನ್ನು ಕಟ್ಟಿಸುವಂತ ನೋಡ್ತೇವೆ.
ಅದು ನಿರಂತರವಾಗಿ, ಮತ್ತು ಅದರ ವಾಕ್ಯ ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ ಅಂದರೆ ತಾನೇ ಅದಕ್ಕೆ ಮಹಿಮೆ ಆಗಿರ್ತಾನೆ, ತಾನೇ ಬಂದಿರ್ತಾನೆ ಅಂತ ಹೇಳಿ. ಅಂದರೆ ಇಲ್ಲಿ ದೇವಾಲಯಗಳು ಬಂತು, ದೇವಾಲಯಗಳು ಹೇಗಿವೆ ಅಂತ. ಆದರೆ ದೇವಾಲಯಗಳು ಅಂತಿದ್ರು ಕೂಡ ಏನೋ ಇಲ್ಲಿ ಸಂಕಟ ಕಾಲದಲ್ಲಿ ದೇವಾಲಯ ಉಂಟು, ಅವಾಗ ಯಜ್ಞ ಅರ್ಪಿಸ್ತಾರೆ. ಅದು ಸ್ವಲ್ಪ 3.5 ವರ್ಷ ಚೆನ್ನಾಗಿ ಮಾಡಿರ್ಬೋದು, ನಂತರ ಏನು ತಪ್ಪಾಗೈತೆ ಅಂತ ಹೇಳ್ಬೋದು. ಆದರೆ ಸಹಸ್ರ ವರ್ಷದ ಆಳ್ವಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ಸ್ವತಃ ಅಲ್ಲಿರುವಾಗ ಅಲ್ಲಿ ಯಾವ ಯಜ್ಞವನ್ನು ಅವರು ಅರ್ಪಿಸ್ತಾರೆ ಅಂತ ಹೇಳಿ. ಯಜ್ಞ, ಯಾಕಂದ್ರೆ ದೇವಾಲಯ ಕಟ್ಟುವಂಥದ್ದೇ ಯಜ್ಞಗಳನ್ನು ಅರ್ಪಿಸೋದಕ್ಕೋಸ್ಕರ. ಯಜ್ಞವನ್ನು ಅರ್ಪಿಸ್ಬೇಕಾದ್ರೆ ಯಾವ ರೀತಿಯ ಯಜ್ಞಗಳು ಒಂದು ಇರ್ತವೆ ಅಂತ ಹೇಳಿ ಅದಕ್ಕೆ ನೋಡುವಾಗ ಲೇವಿಯ ಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಲೇವಿಯ ಕಾಂಡ 1ನೇ ಅಧ್ಯಾಯದಲ್ಲಿ ಮತ್ತು ಕರ್ತನು, ಲೇವಿಯ ಕಾಂಡ 1ನೇ ಅಧ್ಯಾಯ ಮೊದಲನೇ ವಚನ ನೋಡ್ತೇವೆ. ಮತ್ತು ಕರ್ತನು ಮೋಶೆಯನ್ನು ಕರೆದು ಸಭೆಯ ಗುಡಾರದೊಳಗಿನಿಂದ ಅವನೊಂದಿಗೆ ಮಾತನಾಡಿ ಹೇಳಿದೆಂದರೆ, ಇಸ್ರಾಯೇಲ್ ಮಕ್ಕಳೊಂದಿಗೆ ಮಾತನಾಡಿ ಅವರಿಗೆ, ನಿಮ್ಮಲ್ಲಿ ಯಾವನಾದರೂ ಕರ್ತನಿಗೆ ಯಜ್ಞವನ್ನು ತರುವುದಾದರೆ ನೀವು ನಿಮ್ಮ ಯಜ್ಞಗಳನ್ನು ದನಗಳಿಂದಲೂ ಹಿಂಡುಗಳಿಂದಲೂ ಮಂದೆಗಳಿಂದಲೂ ತರಬೇಕು. ಅವನ ಯಜ್ಞವು ಹಿಂಡಿನ ದಹನ ಬಲಿಯಾಗಿದ್ದರೆ ಅವನು ದೋಷವಿಲ್ಲದ ಗಂಡನ್ನು ಅರ್ಪಿಸಲಿ. ಅವನು ಅದನ್ನು ತನ್ನ ಸ್ವ ಇಚ್ಛೆಯಿಂದ ಕರ್ತನ ಮುಂದೆ ಸಭೆಯ ಗುಡಾರದ ಬಾಗಿಲ ಬಳಿಯಲ್ಲಿ ಅರ್ಪಿಸಬೇಕು. ಮತ್ತು ಅವನು ತನ್ನ ಕೈಯನ್ನು ದಹನ ಬಲಿಯ ಮೇಲೆ ಇಡಬೇಕು. ಹೀಗೆ ಅದು ಅವನಿಗೋಸ್ಕರ ಅವನ ಪ್ರಾಯಶ್ಚಿತ್ತಕ್ಕಾಗಿ ಅಂಗೀಕಾರವಾಗುವುದು. ಮತ್ತು ಅವನ ಹೋರಿಯನ್ನು ಕರ್ತನ ಮುಂದೆ ವಧಿಸಬೇಕು. ಆಗ ಯಾಜಕರಾದ ಆರೋನನ ಕುಮಾರರು ರಕ್ತವನ್ನು ತಂದು ಸಭೆ ಗುಡಾರವೆಂಬ ಬಾಗಿಲ ಬಳಿಯಲ್ಲಿರುವ ಯಜ್ಞವೇದಿ ಸುತ್ತಲೂ ಚಿಮುಕಿಸಬೇಕು. ಮತ್ತು ಅವನು ಆ ದಹನ ಬಲಿಯ ಚರ್ಮವನ್ನು ಸುಲಿದು ಅದನ್ನು ತುಂಡುಗಳನ್ನಾಗಿ ಮಾಡಬೇಕು. ಮತ್ತು ಯಾಜಕನಾದ ಆರೋನನ ಕುಮಾರರು ಯಜ್ಞವೇದಿಯ ಮೇಲೆ ಬೆಂಕಿ ಇಟ್ಟು ಆ ಬೆಂಕಿಯ ಮೇಲೆ ಕ್ರಮವಾಗಿ ಕಟ್ಟಿಗೆಯನ್ನು ಇಡಬೇಕು. ಆಗ ಯಾಜಕರಾದ ಆರೋನನ ಕುಮಾರರು ಅದರ ಭಾಗಗಳನ್ನು, ಅಂದರೆ ತಲೆಯನ್ನು ಮತ್ತು ಕೊಬ್ಬನ್ನು ಯಜ್ಞವೇದಿಯ ಮೇಲಿನ ಬೆಂಕಿಯ ಮೇಲಿರುವ ಕಟ್ಟಿಗೆ ಮೇಲೆ ಕ್ರಮವಾಗಿ ಇಡಬೇಕು. ಆದರೆ ಅದರ ಕರುಳುಗಳನ್ನು, ಅದರ ಕಾಲುಗಳನ್ನು ಅವರು ನೀರಿನಲ್ಲಿ ತೊಳೆಯಬೇಕು. ಮತ್ತು ಯಾಜಕನು ಎಲ್ಲವನ್ನೂ ಯಜ್ಞವೇದಿಯ ಮೇಲೆ ಬೆಂಕಿಯಿಂದ ಸಮರ್ಪಿಸುವ ದಹನ ಬಲಿಯಂತೆಯೂ ಕರ್ತನಿಗೆ ಒಂದು ಸುವಾಸನೆಯಾಗುವಂತೆಯೂ ಸುಡಬೇಕು ಅಂತ. ಅಂದರೆ ಸದ್ಯಕ್ಕೆ ನಾವು ಇಲ್ಲಿಗೆ ನಿಲ್ಲಿಸ್ತೇವೆ. ಇಲ್ಲಿಂದ ಮುಂದೆ ಸುಮಾರು 5 ಯಜ್ಞಗಳ ಬಗ್ಗೆ ಹೇಳಿರುವಂತ ನೋಡ್ತೇವೆ. 5 ಯಜ್ಞಗಳು ಅಲ್ಲಿ ನೋಡುವಾಗ ಕೆಲವು ಅದರಲ್ಲಿ ಪ್ರಾಮುಖ್ಯವಾಗಿ ಒಂದು ಯಜ್ಞ ನೋಡುವಾಗ ಅದು ಏನಂತಾರೆ, ಕರ್ತನಾದ ಯೇಸು ಕ್ರಿಸ್ತನ ಯಾವ ಯಜ್ಞವನ್ನು ಆತನು ಪಾಪಕ್ಕೋಸ್ಕರ, ಆತನು ಪಾಪ ಕ್ಷಮಾಪಣೆಗೋಸ್ಕರ, ನಮಗೋಸ್ಕರ ಶಿಕ್ಷೆಯನ್ನು ಅನುಭವಿಸಿ ಆತನು ಒಂದೇ ಸಾರಿ ಇಬ್ರಿಯ ಪತ್ರಿಕೆಯಲ್ಲಿ ಹೇಳೋ ಪ್ರಕಾರ ಪ್ರತಿ ವರ್ಷ ಹೋತ ಹೋರಿಗಳ ಕುರಿಯ ರಕ್ತಗಳನ್ನು ತೆಗೆದುಕೊಂಡು ಹೋಗಿ ಸಮರ್ಪಿಸದೆ ತನ್ನನ್ನು ತಾನೇ ಒಂದೇ ಸಾರಿ ಯಜ್ಞವಾಗಿ ಸಮರ್ಪಿಸಿಕೊಂಡಂತ ಹೇಳುವಾಗ ಆ ಯಜ್ಞವನ್ನು ತಿರುಗಿ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಆ ಯಜ್ಞವು ಆತನ ಮೂಲಕವಾಗಿ ನಿಂತು ಹೋಯ್ತು, ಮುಗಿದೋಯ್ತು. ಕರ್ತನ ನೆರವೇರಿಸಿದನು. ಆ ಯಜ್ಞವನ್ನು ಆತನ ನೆರವೇರಿಸೋದ್ರಿಂದ ಮತ್ತೆ ಆ ರೀತಿಯಾದಂಥ ಯಜ್ಞವನ್ನು ನಾವು ಏನಂತಾರೆ ಸಹಸ್ರ ವರ್ಷದ ಆಳ್ವಿಕೆಯಲ್ಲಿ ಮಾಡಲ್ಲ. ದೇವಾಲಯ ಉಂಟು, ಯಜ್ಞಗಳು ನಡೀತಾ ಇರ್ತವೆ. ಆದರೆ ಆ ಒಂದು ಯಜ್ಞಕ್ಕೆ ಅಲ್ಲಿಗೆ ಅದು ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮಾಡಿರುವಂಥ ಯಜ್ಞ ಕಾರ್ಯದಲ್ಲಿ ಆ ಯಜ್ಞ ಮುಗಿದೋಯ್ತು. ಆದರೆ ಈ ಒಂದು ಯಜ್ಞ ನೋಡುವಾಗ ಇಲ್ಲಿ ಯಜ್ಞದ ಸುವಾಸನೆ ನೋಡುವಾಗ ಇಲ್ಲಿ ಸ್ವ ಇಚ್ಛೆಯನ್ನ ಮಾಡುವಂಥದ್ದು, ಅಥವಾ ಇಂಗ್ಲಿಷ್ನಲ್ಲಿ ವಾಲಂಟರಿಲಿ ಅಂತ ಹೇಳುವಂಥದ್ದು ನೋಡ್ತೇವೆ. ಅಲ್ಲಿ ಅಪ್ಪಣೆ ಕೊಡ್ತಾರೆ, ನೀವು ಇದು ಮಾಡಲೇಬೇಕು ಅಂತ ಹೇಳಿ. ಆದರೆ ಸ್ವ ಇಚ್ಛೆಯನ್ನ ಮಾಡುವಂಥದ್ದು, ಸ್ವ ಇಚ್ಛೆ ಅಂತ ಹೇಳಿದ್ರು ಕೂಡ ಹೇಗೂ ನಮಗೆ ಅದನ್ನು ಮಾಡೋದಕ್ಕೆ ಇಚ್ಛೆನೇ ಇಲ್ಲ ಅಂತಂದ್ರೆ ಮತ್ತೆ ನಾವು ಅಲ್ಲಿ ಅವರು ದೇವರ ಭಕ್ತರಲ್ಲ. ಮತ್ತು ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳುವಾಗ ನಾವು ದೇವರನ್ನು ಪ್ರೀತಿಸುವಂಥವರೇ ಅಲ್ಲ. ಸ್ವ ಇಚ್ಛೆ ಅಂತ ಹೇಳಿದ್ರು ಕೂಡ ಅಂದ್ರೆ ಇಲ್ಲೂ ನೋಡ್ತೇವೆ ಹೇಗೂ ಇದರಲ್ಲಿ ಇದು ಕರ್ತನಾದ ಯೇಸು ಕ್ರಿಸ್ತನ ಯಜ್ಞವಾಗಿ ಶಿಲ್ವೆ ಮೇಲೆ ಮರಣ ಹೊಂದಿ ಯಾವ ಒಂದು ನಿತ್ಯವಾದಂಥ ವಿಮೋಚನೆ ಸ್ಥಾಪಿಸಿದನೋ ಆ ಯಜ್ಞ ಮತ್ತೆ ಮಾಡುವಂಥದ್ದಲ್ಲ. ಅದನ್ನು ಬಿಟ್ಟು ಇನ್ನೂ ಉಳಿದಂಥ ಸುಮಾರು 4 ಯಜ್ಞಗಳನ್ನು ನೋಡುವಾಗ ಅವುಗಳು ಸ್ವ ಇಚ್ಛೆಯಿಂದ ಮಾಡುವಂಥದ್ದು.
ಅವುಗಳು ಒಂದು ರೀತಿ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಇಲ್ಲಿ ಅದಕ್ಕೆ ಹೇಗೋ ಅಲ್ಲಿ ಪ್ರಾಯಶ್ಚಿತ್ತ ಅಂತ ಹೇಳಿ ಬರ್ದಿದ್ರು ಕೂಡ ನೋಡ್ತೇವೆ. ನಮ್ಮನ್ನು ನಾವೇ ಪ್ರೀತಿಯಿಂದ ಮಾಡುವಂಥದ್ದು, ಅದನ್ನೇ ಇಲ್ಲಿ ನಾವು ಅದಕ್ಕೆ ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆ ಅಥವಾ ಇಲ್ಲಿ ಹೇಳಿರುವಂಥ ನ್ಯಾಯ ಪ್ರಮಾಣಕ್ಕೂ ಮತ್ತು ಎಫೆಸ ಗ್ರಂಥದಲ್ಲಿ ಹೇಳುವಂಥ ವಿಷಯಗಳು, ಕೃಪೆಯಲ್ಲಿ ಹೇಳುವಂಥ ವಿಷಯಗಳು ನೋಡುವಾಗ ಅಲ್ಲಿ ಹೇಗೋ ಅಪ್ಪಣೆ ಅಥವಾ ಕಾನೂನು ಎಂಬುದಾಗಿ ದೇವ್ರು ಕೊಡಲಿಲ್ಲ, ಆದರೆ ಪ್ರೀತಿಯಿಂದ ಮಾಡೋದು. ದೇವರೇ ನಮ್ಮನ್ನು ಪ್ರೀತಿಸಿದಾಗ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಬೇಕಾಗಿದೆ, ಭಯದಿಂದ ಅಲ್ಲ. ಅದನ್ನು ನಾವು ಮುಂದಿನ ವಾರದಲ್ಲಿ ಆದರೆ ಅದರ ವಿಷಯದಲ್ಲಿ ನಾವು ಮುಂದಿನ ವಾಕ್ಯಗಳಲ್ಲಿ ಧ್ಯಾನ ಮಾಡ್ತೇವೆ. ಅದೆಲ್ಲೋ ನೋಡುವಾಗ ಈ ಯಜ್ಞ ಅವರು ಮಾಡುವಾಗ ಆ ಯಜ್ಞದ ಮೂಲಕ ದೇವರಿಗೆ ಸಮರ್ಪಣೆ. ಮತ್ತು ಯಜ್ಞದಲ್ಲಿ ನಾವು ನೋಡ್ತೇವೆ, ಉಳಿದಂಥ ಬೇರೆ ಯಜ್ಞಗಳು ನೋಡುವಾಗ ಅದರಲ್ಲಿರುವಂಥ ಮಾಂಸವನ್ನು ಯಾಜಕರಿಗೆ ಕೊಡಬೇಕು, ಲೇವರ್ ತಗೋಬೇಕು, ಅವ್ರು ತಿನ್ನಬೇಕು, ಇವೆಲ್ಲ ಇದೆ. ಅದಿಲ್ಲಿ ನೋಡುವಾಗ ಪರಿಪೂರ್ಣ ಎಲ್ಲವನ್ನೂ ಬೆಂಕಿಯಲ್ಲಿ ಸುಡುವಂಥದ್ದೇ. ನೋಡ್ಬೇಕಾದ್ರೆ ಇದು ಮಾಡುವಾಗ ಎಲ್ರಿಗೂ ಅಥವಾ ಯಜ್ಞ ಕೊಡೋಂಥವನಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗ್ಬೋದು, ಅಥವಾ ಏನಂತಾರೆ ಇದು ಕೊಟ್ಟೆ ಹೋದರೆ ಎಲ್ಲ ಸುಟ್ಟು ಬೂದಿ ಮಾಡೋದ್ರಲ್ಲಿ ಇದರಿಂದ ಏನು ಪ್ರಯೋಜನ ಅಂದಾಗೆ ಅನಿಸುತ್ತೆ. ನಾವು ಮಾಡುವಂಥ ದೇವರಿಗೆ ಸಲ್ಲಿಸುವಂಥ ಅನೇಕ ಕಾರ್ಯಗಳಲ್ಲಿ ಅನೇಕ ಸಾರಿ ನಾವು ಮಾಡುವಂಥದ್ದು ಯಾವುದು ನಮ್ಮ ಏನಂತಾರೆ ಪ್ರೀತಿಯಿಂದ ಅಂತ ಹೇಳಿ ಹೇಳ್ಕೊಂಡ್ರು ಕೂಡ ಲಾಭದಿಂದ ನಾವು ಮಾಡೋದಕ್ಕೆ ಹೋಗ್ತೇವೆ. ಅನೇಕ ಸಾರಿ ನಮ್ಮ ಆರಾಧನೆ ಅಥವಾ ನಮ್ಮ ಯಜ್ಞ ಅಂತ ನೋಡುವಾಗ ಇಷ್ಟು ಮಾಡಿದ್ರು ಕೂಡ ಅದ್ರಲ್ಲಿ ಏನೋ ಲಾಭ ಆಗಬೇಕು, ಇದರಿಂದ ಏನೋ ಪ್ರಯೋಜನ ಆಗಬೇಕು. ಹಾಕಿದೆಲ್ಲ ಹಾಗೆ ನೀರಲ್ಲಿ ಏನಂತಾರೆ ಇದು ಕನ್ನಡ ಗಾದೆ ಹೇಳ್ತಾರೆ, ನೀರಲ್ಲಿ ಹೊಳೆದಲ್ಲಿ ಹುಳಿ ತೊಳೆದಂಗೆ ಹೇಳ್ತಾರೆ. ಏನು ಪ್ರಯೋಜನ ಆಯಿತು ಅಂತೇಳಿ ಒಂದು ಪ್ರಾಣಿ ತಗೊಂಬಂದೆಲ್ಲ ಸುಟ್ಟು ಹಾಕಿದ್ರೆ ಏನು? ಆದರೆ ಅದನ್ನೇ ನಾವು ನೋಡ್ತೇವೆ, ಅಂದರೆ ತ್ಯಾಗವಾಗಿ ಅಥವಾ ಸ್ಯಾಕ್ರಿಫಿಷಿಯಲ್ ಆಗಿ ನಮಗೆ ಬೇಕಾಗಿರುವಂಥದ್ದು, ನಮಗೆ ಅತಿಯಾಗಿರುವಂಥದ್ದು ಅದನ್ನು ಸುಟ್ಟು ಭಸ್ಮ ವ್ಯರ್ಥವಾಗಿ ಕಾಣುವಂತೆ ಅದನ್ನು ನಾವು ದೇವರಿಗೆ ಒಪ್ಪಿಸ್ಕೊಡಂತೆ ಅಥವಾ ವ್ಯರ್ಥ ಮಾಡೋದಕ್ಕೆ ನಾವು ದೇವರಿಗೆ ಕೊಡುವಂಥದ್ದು. ಅದನ್ನೇ ಮಾಡುವಾಗಲೇ ನಾವು ಇಲ್ಲ ನೋಡ್ತೇವೆ, ಅದು ಸುಗಂಧ ವಾಸನೆ. ಅಂದರೆ ಕರ್ತನಂತ ಯೇಸುಕ್ರಿಸ್ತನು ಎಲ್ಲ ಯಜ್ಞವನ್ನು ಆತನು ಸಮರ್ಪಿಸ್ತನು, ಆದರೆ ಒಂದು ಯಜ್ಞ ಅದು ಆತನು ಯಾಕಂದ್ರೆ ಮತ್ತೆ ಸುವಾರ್ತೆ ಹೇಳೋ ಪ್ರಕಾರ ಏನೇ ಹೇಳ್ತಾನೆ, ನೀವು ನೆನೆಸ್ಬೇಡ್ರಿ ಏನಂದ್ರೆ ನಾನು ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣವನ್ನು ಅಳಿಸುವುದಕ್ಕೋಸ್ಕರ ಕೆಡಿಸುವುದಕ್ಕೋಸ್ಕರ ಅಲ್ಲ, ಅದನ್ನು ನೆರವೇರಿಸುವುದಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳಿದ್ನು. ಹಾಗೆ ಆತನ ಹೇಳಿರುವಂಥ ಎಲ್ಲ ಆಜ್ಞೆಗಳನ್ನು ಧರ್ಮಶಾಸ್ತ್ರವನ್ನು ಅಥವಾ ನ್ಯಾಯ ಪ್ರಮಾಣವನ್ನು ಕೈಕೊಂಡು ನಡೆದರು. ಆದರೆ ಇಲ್ಲಿ ನೋಡುವಾಗ ಅದರಲ್ಲಿ ಒಂದು ಭಾಗ ನೋಡ್ತಾ ಹೇಳಿದ್ರೆ, ಹೀಗೆ ನಮ್ಮನ್ನು ನಾವು ಸಮರ್ಪಿಸುವಾಗ ಅಥವಾ ಇಲ್ಲಿ ಇವರು ಅದನ್ನು ತೆಗೆದುಕೊಂಡು ಹೋಗಿ ಸಮರ್ಪಿಸುವಾಗ ಅದಕ್ಕೂ ಕೂಡ ನಿಯಮಗಳುಂಟು, ಏನೇನೋ ಹೇಗೆ ಅಂತ ಹೇಳಿ. ಆದರೆ ಕೊನೆಗೆ ಹೇಳ್ತಾನೆ, ಅದು ಕರ್ತನಿಗೆ ಒಂದು ಸುವಾಸನೆ ಆಗುವಂತೆಯೂ ಸುಡಬೇಕು. ಹೇಗೆ ಸುವಾಸನೆ ಆಗುವಂತೆ ಸುಡುತ್ತಾರೆ? ಸುಡಬೇಕಾದ್ರೆ ಮತ್ತೆ ಅದರಲ್ಲಿ ಏನಾದರೂ ಮತ್ತೆ ಸುವಾಸನೆ ಬರುವಂಥ ಪದಾರ್ಥಗಳನ್ನು ಹಾಕಬೇಕಾ? ಇಲ್ಲ, ಅಲ್ಲಿರುವಂಥದ್ದು ಪದಾರ್ಥಗಳು ಅದರಲ್ಲಿ ಏನಿದೆ ಅದೇ ಹೇಳಿರುವಂಥದ್ದು. ಅದರಲ್ಲಿರುವಂಥದ್ದು ಏನಿದೆ ಅವುಗಳನ್ನೇ ಹಾಕಿದ್ದಾರೆ. ಕರುಳು ಮತ್ತು ಕೆಲವು ಭಾಗ ತೊಳೆದು ಹಾಕಿದ್ರೆ ಅಷ್ಟೇ, ಇನ್ನು ಉಳಿದು ಎಲ್ಲವನ್ನೂ ಹಾಗೇನೆ ಹಾಕಿ. ಆದರೆ ದೇವರಿಗೆ ಅದೇ ಸುವಾಸನೆ, ನಮಗೆ ಅದು ಸುವಾಸನೆ ಅನ್ಸ್ಲಿಕ್ಕಿಲ್ಲ, ಅಂದರೆ ದೇವರಿಗೆ ಅದೇ ಅಂದರೆ ಇನ್ನು ನೋಡುವಾಗ ದೇವರು ಅವಾಗಲೂ ಕೂಡ ನೋಡಿರೋದು ಅಂದರೆ ಮನುಷ್ಯನ ಹೃದಯದ ಆಶೆ, ಹೃದಯದಿಂದ ನಾವು ಏನನ್ನು ಸಮರ್ಪಿಸ್ತೇವೆ, ನಮ್ಮನ್ನು ನಾವು ಹೇಗೆ ದೇವರಿಗೆ ಆರಾಧಿಸ್ತಿದ್ದೇವೆ. ಯಜ್ಞವಾಗಿ ಯಜ್ಞ ಅರ್ಪಿಸುವಂಥದ್ದು ಅವರ ಆರಾಧನೆ ಕ್ರಮವಾಗಿತ್ತು ಅವರಿಗೆ. ಇವತ್ತು ನಮಗೆ ಆರಾಧನೆ ಕ್ರಮ ಅಲ್ಲ, ಆದರೆ ಇವತ್ತು ನಾವು ಎಲ್ಲವನ್ನೂ ತಂದು ಬೆಂಕಿಯನ್ನು ಸುಡೋದ್ರಿಂದ ದೇವರಿಗೆ ಸುಗಂಧ ವಾಸನೆ ಅನ್ನುವಂಥದ್ದು ಇವಾಗ ನಾವೇನಾಗಿದೆ ಇಂದಿನ ಕಾಲಕ್ಕೆ ಹೇಳೋದು ನೋಡ್ತೇವೆ. ಅಂದರೆ ಇದು ಹೇಗೆ ಅಂತ ಹೇಳಿ ನೋಡುವಾಗ ಅಂದರೆ ಎರಡನೇದಾಗಿ ನಾವು ನೋಡೋ ಪ್ರಕಾರ ಈ ಒಂದು ಯಜ್ಞ ಕಂಟಿನ್ಯೂ ಆಗುವಂಥದ್ದು, ಮುಂದಿನ ಕಾಲಗಳಲ್ಲಿ ಇರುವಂಥದ್ದು, ಮತ್ತು ಅದು ಯಾವಾಗಲೂ ದೇವರಿಗೆ ಸುಗಂಧ ವಾಸನೆ ತರುವಂಥದ್ದು. ಅದಕ್ಕೆ ನೋಡುವಾಗ ಎಫೆಸ 5 ನಾವು ನೋಡುವಾಗ ಎಲ್ಲ ನೋಡ್ತೇವೆ, ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡ್ಕೊಳ್ರಿ. ನೋಡುವಾಗ ಈ ಒಂದು ಏನಂತಾರೆ ಇಂಗ್ಲೀಷ್ನಲ್ಲಿ ನೋಡುವಾಗ ಸ್ವೀಟ್ ಸ್ಮೆಲ್ಲಿಂಗ್ ಸೇವರ್ ಅಂತ ಹೇಳೋದು, ಸೇವರ್ ಅಂತ ಹೇಳಿ ನೋಡುವಾಗ ಈ ಕೆಲವು ಕಡೆ ಸೇವರಿ ಅಂತ ಹೇಳಿ ಹೋಟೆಲ್ಗಳು ಕೂಡ ಇವತ್ತು ಮಾಡಿರೋದು ನೋಡ್ತೇವೆ. ಈ ಒಂದು ಸೇವರ್ ಅಂತ ಹೇಳಿ ನೋಡುವಾಗ ಅಥವಾ ಇಲ್ಲಿ ಸುಗಂಧ ವಾಸನೆ ಅಂತ ಹೇಳಿ ನೋಡುವಾಗ ಅದು ಬರೀ ವಾಸನೆ ಅಲ್ಲ,
ಅದರ ಜೊತೆಲಿ ಅದು ರುಚಿ ಕೂಡ ಉಂಟು. ಅದಕ್ಕೆ ಹೋಟೆಲ್ಗೆ ಸೇವರ್ ಅಂತ ಹೆಸರಿಟ್ಟಾಗ ಅದರಲ್ಲಿ ಹೋಟೆಲ್ಗೆ ಹೋದರೆ ನಮ್ಗೆ ಘಮಘಮಿಸುವಂಥ ವಾಸನೆನೂ ಬರಬೇಕು ಮತ್ತು ರುಚಿನೂ ಬರಬೇಕು. ಕೆಲವು ಸಾರಿ ವಾಸನೆ ಚೆನ್ನಾಗಿರುತ್ತೆ, ಮಸಾಲೆ ಆದರೆ ರುಚಿ ಇರಲ್ಲ. ಕೆಲವು ಸಾರಿ ವಾಸನೆ ಏನಿರ್ಲಿಕ್ಕಾದ್ರೆ ರುಚಿ ಇರುತ್ತೆ. ಆದರೆ ಇಲ್ಲಿ ಎರಡನ್ನೂ ವಿವರಿಸುವಂಥ ಪದವನ್ನು ಅಲ್ಲಿ ಹೇಳಿರುವಂತ ನೋಡ್ತೇವೆ. ಯಾಕಂದ್ರೆ ಅದೇ ಪದವನ್ನು ಮತ್ತಾಯ 5ರಲ್ಲಿ ಕೂಡ ಹೇಳಿರುವಂತ ನೋಡ್ತೇವೆ. ಮತ್ತಾಯ 5ನೇ ಅಧ್ಯಾಯ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ, ಮತ್ತಾಯ 5ನೇ ಅಧ್ಯಾಯ 13ನೇ ವಚನ. ಮತ್ತಾಯ 5ನೇ ಅಧ್ಯಾಯ 13ನೇ ವಚನ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಆದರೆ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು. ಅಂದಿನಿಂದ ಅದು ನಿಷ್ಪ್ರಯೋಜನವಾದದ್ದಾಗಿ ಹೊರಗೆ ಬಿಸಾಲ್ಪಟ್ಟು ಜನರಿಂದ ತುಳಿದಾಡಲ್ಪಡುವುದು ನೋಡ್ತೇವೆ. ಅಲ್ಲಿ ಸೇವರ್ ಅನ್ನುವಂಥ ಪದವೇ ಇಂಗ್ಲಿಷ್ನಲ್ಲಿರುವಂಥದ್ದು, ಅಲ್ಲಿ ಅದಕ್ಕೆ ರುಚಿ ಎಂಬುದಾಗಿ ಹೇಳಿರುವಂಥ ನೋಡ್ತೇವೆ. ಅಲ್ಲಿ ನೋಡುವಾಗ ಅದೇ ಪದಕ್ಕೆ ವಾಸನೆ ಅಂತ ಹೇಳಿ, ಅಂದರೆ ಈ ಒಂದು ಪದದ ಅರ್ಥ ಎರಡನ್ನೂ ನಮಗೆ ನಾವು ಕೊಡಬೇಕಾಗಿರುವಂಥದ್ದು. ಇದು ನೋಡುವಾಗ ನಾವು ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾರಿ ಆತನ ತನ್ನನ್ನು ಯಜ್ಞವಾಗಿ ಸಮರ್ಪಿಸುವೆ, ದೇವರ ಸುಗಂಧ ವಾಸನೆಯನ್ನು ಆತನ ತರುವಂತೆ ಮಾಡಿದನಾದರೆ ಹಾಗೆ ನೀವು ಪ್ರೀತಿಯಲ್ಲಿ ನಡ್ಕೊಳ್ರಿ. ಯಾಕಂದ್ರೆ ನೀವು ಕ್ರಿಸ್ತ ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಮಾಡ್ರಿ ಅಂತ ಹೇಳುವಾಗ ಇವತ್ತು ನಾವು ಏನಂತ ನಿರಂತರವಾಗಿ ಮಾಡುವಂಥ ಯಜ್ಞವಾಗಿರುವಂಥದ್ದು ಇದು. ಮತ್ತು ಆ ಯಜ್ಞ ನಾವು ಯಾವಾಗಲೂ ಏನಂತಾರೆ ರುಚಿಕರವೂ ಆಗಿರಬೇಕಾಗಿದೆ, ಸುವಾಸನೆ ಉಂಟು ಮಾಡುವಂಥದ್ದು ಆಗಿರಬೇಕಾಗಿದೆ. ನಾವು ಏನಂತಾರೆ ಇತರ ವಿಶ್ವಾಸಿಗಳಿಗೂ ನಮ್ಮ ಯಾವುದೇ ನಾವು ಮಾಡುವಂಥದ್ದು ಯಾವುದು, ನಮ್ಮ ಮಾತುಗಳೇ ಅನೇಕ ಸರಿ ನಮ್ಮ ಮಾತುಗಳೇ ಇತರರಿಗೆ ರುಚಿಕರವಾಗಿರಬೇಕಾಗಿದೆ, ಇತರರಿಗೆ ಸುವಾಸನೆ ಉಂಟು ಮಾಡಬೇಕಾಗಿದೆ. ಅದು ಕೆಲವು ಸಾರಿ ಖಂಡಿಸುವಂಥದ್ದು ಅಥವಾ ನಾವು ಏನಂತಾರೆ ಗದರಿಸುವಂಥದ್ದು ಉಂಟು. ಅವುಗಳು ಕೂಡ ದೇವರ ವಾಕ್ಯದಲ್ಲಿ ಹೇಳುವಂಥದ್ದು ಉಂಟು. ಆದರೆ ಅವುಗಳ ಉದ್ದೇಶ ಕೂಡ ಅದೇ ಆಗಿದೆ. ಏನಂದ್ರೆ ಮತ್ತು ಏನಂದ್ರೆ ಇನ್ನೊಂದು ಕಡೆ ಇನ್ನೊಂದು ವಾಕ್ಯ ಹೇಳ್ತಾರೆ ಅಂದರೆ ನಮ್ಮ ಸಂಭಾಷಣೆ ಸುವಾರ್ತೆ ಅಂತ ಇರಬೇಕು ಅಂತೇಳಿ. ಇದೇ ನಮಗೆ ಇತರರಿಗೆ ರುಚಿಕರ, ಇತರರಿಗೆ ಸುವಾಸನೆ ಉಂಟು ಮಾಡುವಂಥದ್ದು. ಆದರೆ ನಮ್ಮಷ್ಟಕ್ಕೆ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಾವು ಎಷ್ಟು ಮಾತಾಡ್ತೇವೆ, ಎಷ್ಟು ಮಾತು ಬೇರೆಯವರಿಗೆ ಆಡಿದ್ದೇವೆ ಮತ್ತು ಆ ಮಾತುಗಳಿಂದ ಇತರರಿಗೆ ಏನು ಬಂದಿದೆ. ನಾವು ಏನಂತಾರೆ ದೈಹಿಕವಾಗಿ ಹೋಗುವಾಗ ಅನೇಕ ಸಾರಿ ನಮ್ಮ ಹತ್ರ ಒಳ್ಳೆ ವಾಸನೆ ಬರಲಿಕ್ಕಿಲ್ಲ. ಅದಕ್ಕೆ ಇವತ್ತು ಸ್ಪ್ರೇಗಳು, ಡಿಯೋಡ್ರೆಂಟ್ಗಳು ಇರುವಂಥದ್ದು ನೋಡ್ತೇವೆ. ಅಷ್ಟೇ ಅಲ್ಲ, ಅನೇಕ ಸರಿ ನಮ್ಮ ಬಾಯಿ ಕೂಡ ಮಾತಾಡುವಾಗ ವಾಸನೆ ಬರುವಂಥ ನೋಡ್ತೇವೆ, ದುರ್ಗಂಧ ಬರುವಂಥದ್ದು ಇರುವಂಥದ್ದು ಉಂಟು. ಆದರೆ ಅವೆಲ್ಲವುಗಳು ಏನಂತಾರೆ ಸ್ವಲ್ಪ ಕ್ಷಣಕ್ಕೆ ಎದ್ದು ಮುಗಿದು ಹೋಗುವಂಥದ್ದು ಅಥವಾ ಅದರಿಂದ ತಡ್ಕೊಳ್ಬೋದು ಜನ. ಆದರೆ ನಮ್ಮ ಮಾತುಗಳು, ನಾವು ಮಾತನಾಡುವಂಥ ವಿಷಯಗಳು ಉಳಿದುಕೊಳ್ತವೆ ಹಾಗೆ. ಮತ್ತು ಅವುಗಳಿಗೋಸ್ಕರವೇ ದೇವರು ಹೇಳ್ತಾನೆ ಪ್ರತಿಯೊಂದು ಮಾತಿಗೂ ಲೆಕ್ಕ ಕೊಡಬೇಕಂತೇಳಿ. ಅವುಗಳು ಅದಕ್ಕೆ ಕರ್ತನೆ ಹೇಳ್ತಾನೆ, ನೀವು ಪ್ರೀತಿಯಲ್ಲಿ ನಡ್ಕೊಳ್ಳೋದು ಹೇಗೆ ಅಂದರೆ ನಿಮ್ಮ ಮಾತುಗಳು ರುಚಿಕರವಾಗಿ ಸುಗಂಧ ತರುವಂಥ ರೀತಿಯಲ್ಲಿ. ಮತ್ತು ದೇವರು ಅಂಥ ಒಂದು ಸುವಾಸನೆ ಕಂಡಾಗ ತನ್ನ ಆಲೋಚನೆ ಬಗ್ಗೆ ಹೇಗೆ ಮಾಡಿದ ಅದನ್ನು ಕೂಡ ನೋಡ್ತೇವೆ. ಆ ಉತ್ಪತ್ತಿ 8ನೇ ಅಧ್ಯಾಯ 21ನೇ ವಚನ ಅಥವಾ ಆದಿಕಾಂಡ ಉತ್ಪತ್ತಿ 8ನೇ ಅಧ್ಯಾಯ 21ನೇ ವಚನ ಮೊದಲನೇ ಸಾರಿ ಸುವಾಸನೆಯ ಯಜ್ಞದ ಬಗ್ಗೆ ಹೇಳಿರುವಂತ ನೋಡ್ತೇವೆ. ಉತ್ಪತ್ತಿ 8ನೇ ಅಧ್ಯಾಯ 21ನೇ ವಚನ. ಆಗ ಕರ್ತನು ಅದರ ಸುವಾಸನೆಯನ್ನು ಮೂಸಿ ನೋಡಿ ತನ್ನ ಹೃದಯದಲ್ಲಿ ಇದೆ. ಅಥವಾ 20ನೇ ವಚನ ನೋಡೋಣ. 8ನೇ ಅಧ್ಯಾಯ 20ನೇ ವಚನ. ಮತ್ತು ನೋಹನು ಕರ್ತನಿಗೆ ಬಲಿಪೀಠವನ್ನು ಕಟ್ಟಿ ಶುದ್ಧವಾದ ಎಲ್ಲಾ ಪಶುಗಳಿಂದಲೂ ಶುದ್ಧವಾದ ಎಲ್ಲಾ ಪಕ್ಷಿಗಳಿಂದಲೂ ಕೆಲವನ್ನು ತೆಗೆದು ಬಲಿಪೀಠದ ಮೇಲೆ ದಹನ ಬಲಿಗಳನ್ನು ಅರ್ಪಿಸಿದನು. ಆಗ ಕರ್ತನು ಅದರ ಸುವಾಸನೆಯನ್ನು ಮೂಸಿ ನೋಡಿ ತನ್ನ ಹೃದಯದಲ್ಲಿ, ಇನ್ನು ಮೇಲೆ ನಾನು ಮನುಷ್ಯನಿಗೋಸ್ಕರ ಭೂಮಿಯನ್ನು ಶಪಿಸುವುದಿಲ್ಲ. ಯಾಕಂದರೆ ಮನುಷ್ಯನ ಹೃದಯದ ಕಲ್ಪನೆಯು ಅವನ ಚಿಕ್ಕತನದಿಂದಲೇ ಕೆಟ್ಟದು. ನಾನು ಈಗ ಮಾಡಿದ ಪ್ರಕಾರ ಇನ್ನು ಮೇಲೆ ಜೀವಿಗಳನ್ನೆಲ್ಲ ಸಮರ್ಪಿಸುವುದಿಲ್ಲ.
ಭೂಮಿಯು ಇರುವವರೆಗೂ ಬಿತ್ತುವ ಕಾಲವು ಕೊಯ್ಯುವ ಕಾಲವು, ತಂಪು ಸೆಕೆಯು ಬೇಸಿಗೆಯು ಚಳಿಗಾಲವು ಹಗಲು ರಾತ್ರಿ ನಿಂತು ಹೋಗವು ಎಂದು ಅಂದುಕೊಂಡನು ಅಂತೇಳಿ. ಅಂದರೆ ನೋಡ್ತೇವೆ, ಮೊದಲನೇದಾಗಿ ನೋಹನು ಆ ಯಜ್ಞವನ್ನು ಸಮರ್ಪಿಸ್ತಾನೆ. ಇಲ್ಲಿ ಹೇಗೂ ಪಾಪಕ್ಕೋಸ್ಕರ ಕ್ಷಮಾಪಣೆಗೋಸ್ಕರ ಯಜ್ಞ ಅಂತ ಹೇಳಿಲ್ಲ, ಇದು ಸ್ತೋತ್ರ ಸಲ್ಲಿಸುವುದಕ್ಕೋಸ್ಕರವೇ, ದೇವರನ್ನು ಕೊಂಡಾಡುವುದಕ್ಕೋಸ್ಕರವೇ ಆತನ ಯಜ್ಞವನ್ನು ಸಮರ್ಪಿಸ್ತಾನೋ. ಆದರೆ ನಾವು ನೋಡ್ತೇವೆ 1ನೇ ಅಧ್ಯಾಯದಲ್ಲಿ ಆದಾಮ ಹವ್ವಳು ಪಾಪ ಮಾಡಿರುವಾಗ ಅಲ್ಲಿ ಕೂಡ ಒಂದು ಯಜ್ಞ ಅರ್ಪಿಸಿರುವಂಥದ್ದು ಬೈಬಲಲ್ಲಿ ಬರೆದಿಲ್ಲ. ಆದರೆ ನೋಡ್ತೇವೆ ಚರ್ಮದ ಹೊದಿಕೆಗಳನ್ನು ಅಲ್ಲಿ ಹೊದಿಸಬೇಕಾದ್ರೆ ಅಲ್ಲಿ ಯಜ್ಞ ಸಮರ್ಪಿಸಿದ ಬಗ್ಗೆ ಯಜ್ಞದ ವಿವರಣೆ ಇಲ್ಲ. ಆದರೆ ಖಂಡಿತವಾಗಿ ಅಲ್ಲಿ ಅದು ಪಾಪ ಕ್ಷಮಾಪಣೆಗೋಸ್ಕರ ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ವಿಮೋಚನೆಗೋಸ್ಕರ ಮಾಡುವಂಥ ಯಜ್ಞಕ್ಕೆ ಪ್ರತಿರೂಪವಾಗಿ ಅದನ್ನು ಎದುರು ನೋಡುತ್ತಾ ಅಲ್ಲಿ ಯಜ್ಞವನ್ನು ಸಮರ್ಪಿಸಿ ನೋಡ್ತೇವೆ. ಆದರೆ ಹೆಣ್ಣಸರಿಲ್ಲ ನೋಡುವಾಗ ಈ ಯಜ್ಞವನ್ನು ಸಮರ್ಪಿಸುವಾಗ ನೋಹನ್ನು ಸಮರ್ಪಿಸುವಂಥ ಯಜ್ಞದಿಂದ ಅಲ್ಲಿ ಚೆನ್ನಾಗಿ ಬರೆದಿದೆ. ದೇವರು ಏನಂತಾರೆ, ಆಗ ಕರ್ತನು ಅದರ ಸುವಾಸನೆ ಮೂಸಿ ನೋಡಿ ಅದು ಸಂತೋಷ ಪಡುವಂಥದ್ದು ಅಷ್ಟೇ ಅಲ್ಲ, ದೇವರು ತನ್ನ ಒಂದು ನಿರ್ಧಾರವನ್ನು ದೃಢಪಡಿಸಿದ್ರು ಅಥವಾ ಚೇಂಜ್ ಮಾಡಿದ್ರು ಅಂತ ಹೇಳಕ್ಕೆ ತಪ್ಪಾಗ್ಬೋದು. ಯಾಕಂದ್ರೆ ದೇವ್ರು ಹೇಗೂ ಒಂದ್ಸರಿ ತಾನೇನು ನಿರ್ಧರಿಸ್ತಾನೆ ಅವ್ರು ಒಳ್ಳೇದೇ ಇರುತ್ತೆ. ಆದರೆ ಒಟ್ಟಿನಲ್ಲಿ ಆತನೇನು ಮಾಡ್ದ, ನಾನು ಹೇಗೆ ಇಷ್ಟೊಂದು ನಾಶ ಪಡಿಸ್ತೀನಲ್ಲ, ನಾನು ನಾಶ ಪಡಿಸಲ್ಲ. ಈ ಒಂದು ಯಜ್ಞದ ನಿಮಿತ್ತ, ಈ ಒಂದು ನೋಹನ ಯಜ್ಞದ ಹೇಗೆ ನಮ್ಮೆಲ್ಲರಿಗೂ ಗೊತ್ತುಂಟು. ಆತನು ಹೀಗೆ ಮಾಡ್ದ. ಅದರ ನಂತರ ನೋಡ್ತೇನೆ ಒಡಂಬಡಿಕೆಯಾಗಿ ಆತನು ಏನಂತೆ ಮಳೆ ಬಿಲ್ಲನ್ನು ತೋರಿಸನು, ಇವೆಲ್ಲ ಹೇಳ್ತೇವೆ. ಆದರೆ ಅದರ ಹಿನ್ನೆಲೆಯಲ್ಲಿ ನೋಡ್ತೇವೆ ಆತನು ಈ ಯಜ್ಞವನ್ನು ಸಮರ್ಪಿಸ್ತಾನೆ. ಯಜ್ಞ ದೇವರಿಗೆ ಅದು ಒಂದು ರೀತಿ ರುಚಿಕರವಾಗಿ ಸುವಾಸನೆ ಆಯಿತು. ಮತ್ತು ಅಷ್ಟೇ ಅಲ್ಲ, ದೇವರು ತನ್ನ ಒಂದು ನಿರ್ಧಾರವನ್ನು ದೃಢಪಡಿಸಿ ಹೇಳಿದ, ನಿನ್ನ ಮೇಲೆ ನಾನು ಹೀಗೆ ನಾಶ ಮಾಡಲ್ಲ. ಅದಕ್ಕೆ ಹೇಳ್ತಾನೆ, ಇನ್ನು ಮೇಲೆ ನಾನು ಮನುಷ್ಯನಿಗೋಸ್ಕರ ಭೂಮಿಯನ್ನು ಶಪಿಸುವುದಿಲ್ಲ. ಯಾಕಂದ್ರೆ ಮನುಷ್ಯನ ಅಂದ್ರೆ ಮುಂದೆ ಹೇಗಿದೆ, ಸುವಾಸನೆ ದೇವರು ಕಾಣುವಾಗ, ಮೂಸಿ ನೋಡುವಾಗ, ಸುವಾಸನೆ ಆತನು ಅನುಭವಿಸುವಾಗ ದೇವರು ತನ್ನ ನಿರ್ಧಾರವನ್ನು ಏನಂತಾರೆ ಬದಲಾಯಿಸಿದ್ರು ಅಥವಾ ಬದಲಾಯಿಸಿದ್ರು ಅಂತ ಹೇಳುವಂಥದ್ದು ತಪ್ಪಾಗ್ಬೋದು. ಆದರೆ ಅಲ್ಲಿ ನೋಡ್ತೇವೆ ಹಾಗೆ ಆತ್ಮ ಇನ್ಮೇಲೆ ನಾನು ನಾಶಪಡಿಸಿದಲ್ಲ. ನಾವು ದೇವರಿಗೆ ಆ ರೀತಿಯಾಗಿ ಸಮರ್ಪಿಸಿ ಜೀವಿಸುವಾಗ ದೇವರು ನಮ್ಮ ಕಡೆ ಕೂಡ ಆತನ ಏನಂತಾರೆ ಪ್ರೀತಿ ಕೃಪೆ ಕರುಣೆಗಳು ಹೇರಳವಾಗಿ, ಮತ್ತು ಅಷ್ಟೇ ಅಲ್ಲ ಏನಂತಾರೆ ಒಂದು ರೀತಿ ನಿರಂತರವಾದಂಥ ದೃಢ ಒಂದು ನಿರ್ಧಾರವನ್ನು ನಮ್ಮ ಮೇಲೆ ದೃಢಪಡಿಸುವ ಆತನಾಗಿದ್ದಾನೆ. ಯಾವಾಗ ಅಂತೇವೆ, ಅದಕ್ಕೆ ಕೀರ್ತನಗಾರ ಹೇಳೋದು, ಯಾವಾಗಲೂ ತಪ್ಪು ಹುಡ್ಕೋನಲ್ಲ ಅಂದ ತಕ್ಷಣ ಪಾಪ ಮಾಡಿದಾಗೆಲ್ಲ ಸುಮ್ಮನೆ ಇರ್ತಾನೆ, ಕಣ್ಣು ಮುಚ್ಕೊಳ್ತಾನೆ ಅಂತ ಅದರ ಅರ್ಥ ಅಲ್ಲ. ಆದರೆ ಯಾವಾಗಲೂ ತಪ್ಪು ಹುಡ್ಕೋನಲ್ಲ ಅಂತಂದ್ರೆ ಅಲ್ಲಿ ನೋಡುವಾಗ ನೋಡ್ತೇವೆ ಕೆಲವು ನಿರ್ಧಾರ ದೇವರು ಆತನ ಮಾಡುವಾಗ ಆತನ ಹೇಳಿದೆ, ಇನ್ನು ಮೇಲೆ ನಾನು ಇಂಥ ಒಂದು ನಮ್ಮ ಪ್ರತಿಯೊಬ್ಬರ ವಿಶ್ವಾಸ ಜೀವಿತದಲ್ಲಿ ದೇವರು ನಾವು ಮಾಡುವಂಥ ಒಂದು ಯಜ್ಞದ ಸುಗಂಧ ವಾಸನೆ ತರುವಂಥ ಯಜ್ಞ ಮಾಡೋದ್ರ ಮೂಲಕವಾಗಿ ದೇವರು ನನ್ನ ಕಡೆ ಒಂದು ನಿರಂತರವಾದ ಒಂದು ಒಡಂಬಡಿಕೆ ಮಾಡ್ಬೋದು. ಯಾಕಂದರೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಕೂಡ ಅನೇಕ ದಾಸರುಗಳ ಜೊತೆಯಲ್ಲಿ ನೋಡುವಾಗ ಅವರ ಒಳ್ಳೆಯ ಜೀವಿತಕ್ಕೋಸ್ಕರ, ಪರಿಶುದ್ಧವಾದ ಜೀವಿತಕ್ಕೋಸ್ಕರ ದೇವರು ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಿಲ್ಲ. ದೇವರು ಅವರಿಗೆ ವಾಗ್ದಾನಗಳನ್ನು ಮಾಡಲಿಲ್ಲ. ತನ್ನ ಒಳ್ಳೆಯತನ ನಿಮಿತ್ತವಾಗಿ ಇಸ್ರಾಯೇಲರೊಂದಿಗೂ ಅಬ್ರಹಾಮನಿಗೂ ಪ್ರತಿಯೊಬ್ಬರಿಗೂ ಇಬ್ಬರಿಗೂ ಸಮವಾಗುವಂಥ ಅಥವಾ ಯೂನಿಲ್ಯಾಟ್ರಲ್ ಅಂತ ಹೇಳಿ ನೋಡ್ತೀವಿ. ಆ ರೀತಿಯಾದಂಥ ಒಡಂಬಡಿಕೆಯನ್ನು ಮಾಡಿಕೊಂಡ ದೇವರು. ಅಂತ ದೇವರನ್ನು ನಾವು ಹೊಂದಿದ್ದೇವೆ. ಅಂತ ದೇವರು ಹೊಂದಿರುವಾಗ ಅನೇಕ ಸಾರಿ ನಾವು ಬಂದಾಗೆಲ್ಲ ನಾನು ಹೀಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೆ, ಆದರೆ ಯಾಕೆ ನೀನು ಹೀಗೆ ಓದಿ ಇದು ಮಾಡಿದೆ, ಎಂಥದ್ದು ಮಾಡಿದೆ, ಹಾಗೆ ಮಾಡಿದೆ ಇಲ್ಲ. ಹೌದು, ಮಾಡ್ಬೇಕನ್ನೋಂಥ ಉದ್ದೇಶ ಅಲ್ಲ. ಆದರೆ ಒಡಂಬಡಿಕೆ ಮಾಡಿರುವ ಆತನ ಶ್ರೇಷ್ಠನೋ ಆತನ ಒಡಂಬಡಿಕೆಯು ಶ್ರೇಷ್ಠವಾಗಿರುತ್ತದೆ. ಅದು ಯಾವಾಗ ಆತನ ಸುಗಂಧ ವಾಸನೆಯನ್ನು ಕಾಣುವಾಗ, ಅಂದರೆ ತಾನು ಮನಸ್ಸನ್ನು ಹೀಗೆ ಆತನು ದೃಢಪಡಿಸಿದ್ನೋ ಅಂತ ನೋಡ್ತೇವೆ. ಹಾಗೆ ಇರುವಾಗ ನೋಡ್ತೇವೆ. ಮತ್ತು ನಾವು ಅಂದರೆ ಈ ಒಂದು ಸುಗಂಧ ವಾಸನೆ ನಮಗೆ ಬರುವಾಗ ನಮ್ಗೆ ಅನ್ನಿಸುತ್ತೆ ಅನೇಕ ಸಾರಿ, ಹೌದು ತಕ್ಷಣದಲ್ಲಿ ನಾವು ಜನರೆಲ್ಲರ ಮುಂದೆ ಹಾಗೆ ಮಾತಾಡಬೇಕು ಅಂತ ಅಂದ್ಕೊಳ್ತೇವೆ. ಎಲ್ಲರ ಜನರ ಮುಂದೆ ಹಾಗಿರ್ಬೇಕು. ಒಂದು ರೀತಿಯಲ್ಲಿ ಹೌದು, ಕ್ರಿಸ್ತ ವಿಶ್ವಾಸಿಗಳಂತ ತಕ್ಷಣ ಸಾಮಾನ್ಯ ಜನರ ಮುಂದೆಯೂ ನಮ್ಮ ಮಾತುಗಳು ಹಾಗೆ ಇರಬೇಕಾಗಿದೆ, ಇಲ್ಲ ಅಂತಲ್ಲ. ಆದರೆ ಅನೇಕ ಸಾರಿ ಅದು ಅವರಿಗೆ ಕೆಟ್ಟದಾಗಿದೆ. ಅದನ್ನೇ 2 ಕೊರಿಂಥ 2:15 ನೋಡ್ತೇವೆ. 2 ಕೊರಿಂಥ 2ನೇ ಅಧ್ಯಾಯ 2 ಕೊರಿಂಥ
2ನೇ ಅಧ್ಯಾಯ 15-16 ನೋಡ್ತೇವೆ. 2 ಕೊರಿಂಥ 2ನೇ ಅಧ್ಯಾಯ 15-16. ಯಾಕಂದರೆ ರಕ್ಷಣೆ ಹೊಂದಿದವರಲ್ಲಿಯೂ ನಾಶವಾಗುವವರಲ್ಲಿಯೂ ನಾವು ದೇವರಿಗಾಗಿ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶವಾಗುವವರಿಗೆ ಮರಣದ ವಾಸನೆಯಾಗಿಯೂ ರಕ್ಷಿಸಲ್ಪಟ್ಟವರಿಗೆ ಜೀವದಿಂದಾದ ಜೀವದ ಸುವಾಸನೆಯಾಗಿಯೂ ಇದ್ದೇವೆ. ಹೀಗಿರುವಾಗ ಇವುಗಳಿಗೆ ಯೋಗ್ಯನು ಯಾರು ಅಂತೇಳಿ ಅಂದರೆ ನೋಡುವಾಗ ನಾವು ಒಂದು ವಿಷಯದಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕೂಡ ಅದನ್ನು ಏನು ಸುವಾಸನೆ ಅಂತೇಳಿ ಎಫೆಸದಲ್ಲಿ ಪದ ಉಪಯೋಗಿಸಿದೆಯೋ, ಉತ್ಪತ್ತಿಯಲ್ಲಿ ಯಾವ ಪದವನ್ನು ನೋಡಿದೆವೋ ಅದೇ, ಮತ್ತು ಮತ್ತೆ ಸುವಾರ್ತೆಯಲ್ಲಿ ಯಾವ ಪದ ನೋಡಿದೆವೋ ರುಚಿ ಅಂತೇಳಿ ಅದೇ ಪದ ಇಲ್ಲಿ ಕೂಡ ಇರುವಂಥದ್ದು. ಇಲ್ಲಿ ನೋಡುವಾಗ ಪರಿಮಳವಾಗಿ ಆತ್ಮೀಯ ಆಗ್ತದೆ. ನಾವು ಪರಿಮಳವಾಗಿ ನಾವು ಬೀರಬೇಕಾಗಿದೆ. ಆದರೆ ಆ ಪರಿಮಳ ಇಲ್ಲಿ ಹೇಳ್ತಾನೆ 16ನೇ ವರ್ಷದಲ್ಲಿ ನಾವು ನಾಶವಾಗುವವರಿಗೆ ಮರಣದಿಂದಾಗುವ ಮರಣದ ವಾಸನೆಯಾಗಿಯೂ ರಕ್ಷಿಸಲ್ಪಟ್ಟವರಿಗೆ ಜೀವದಿಂದಾದ ಜೀವದ ಸುವಾಸನೆಯಾಗಿಯೂ ಇದ್ದೇವೆ. ನಮ್ಮಲ್ಲಿರುವಂಥ ಅದೇ ಒಂದು ಸುವಾಸನೆ ನಾಶನದಲ್ಲಿರುವವರಿಗೆ ಮರಣದಿಂದಾದ ಮರಣದ ವಾಸನೆಯಾಗಿ. ಅದೇ ನಾವು ಅನ್ಯರ ಮುಂದೆ ಒಳ್ಳೆ ಮಾತಾಡಿರ್ಬೇಕು, ಹೌದು ಒಳ್ಳೆಯದೇ. ಆದರೆ ನೆಕ್ಸ್ಟ್ ಸರಿ ನಾವು ಅವಿಶ್ವಾಸಿಗಳ ಹತ್ರ ಹೋಗ್ಬೇಕಾದ್ರೆ ಅವರಿಗೆ ಮರಣದ ವಾಸನೆ ಆಗಬೇಕು, ಮರಣದ ವಾಸನೆ ಆಗಬೇಕು. ಅವಾಗಲೇ ಅವರ ವಾಸನೆ ಸುಗಂಧ ವಾಸನೆಯಾಗಿ ಸಾಧ್ಯತೆ ಉಂಟು. ಒಂದು ವೇಳೆ ನಮ್ಮಿಂದ ಅವರಿಗೆ ಮರಣದ ವಾಸನೆ ಬಂದಿಲ್ಲ ಅಂದರೆ ಅವರು ಜೀವದ ಕಡೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ನೆಕ್ಸ್ಟ್ ಸರಿ ಅದನ್ನು ಮಾಡ್ತಾ ಹೋಗಿ ನಾವು ಕೇವಲ ಭಾಳ ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಒಳ್ಳೆ ರೀತಿ ಆ ಒಂದು ಏನಂತಾರೆ ದೇವರು ಅಥವಾ ಆತ್ಮನ ಎಲ್ಲಿವರೆಗೂ ನಮಗೆ ನಡೆಸಿದನೋ ಅಥವಾ ಏನು ಒಂದು ಬಾರ್ಡರ್ ಕೊಟ್ಟಿದ್ದ ಅದಕ್ಕಿಂತ ಅತಿಯಾಗಿ ಹೋಗಿ ಸತ್ಯವನ್ನು ಬಿಟ್ಟು ಕೇವಲ ಎಲ್ಲರಿಗೆ ಭಾಳ ಒಳ್ಳೆತನದಿಂದ ನಡ್ಕೋಬೇಕು ಅಲ್ಲ. ನಮ್ಮ ಮಾತುಗಳು, ನಮ್ಮ ಜೀವಿತ ಬೇರೆಯವರಿಗೆ ಮರಣದ ವಾಸನೆ ಆಗ್ಬೇಕೇನಂದ್ರೆ ಅದೇ ಸುವಾರ್ತೆಯಲ್ಲಿ ಅದೇ ಉಂಟು. ಸುವಾರ್ತೆ ಹೇಳುವಾಗ ಯಾರು ಯೇಸು ಕ್ರಿಸ್ತ ನಂಬ್ತಾರೋ ಅವರಿಗೆ ನಿತ್ಯ ಜೀವ ಉಂಟು. ಆತನ ಮಗನಿಗೆ ಒಳಗಾಗದವರು ಯಾವಾಗಲೂ ದಂಡನೆಯಲ್ಲಿ. ಯೋಹಾನ 3:36 ನೋಡ್ತೇವೆ. ಯೋಹಾನ 3:36 ಮಗನ ಮೇಲೆ ನಂಬಿಕೆಡುವನಿಗೆ ನಿತ್ಯ ಜೀವ ಉಂಟು, ಮತ್ತು ಯಾವನು ಮಗನ ನಂಬುವುದಿಲ್ಲ ಅವನು ಜೀವವನ್ನು ಕಾಣೋದಿಲ್ಲ, ಆದರೆ ದೇವರ ಕೋಪ ಅವನ ಮೇಲೆ ನೆಲೆಗೊಂಡಿದೆ ಅನ್ನೋನು. ಸೊ ನಾವು ಮಾತನಾಡುವಾಗ ನಮ್ಮ ಜೀವಿತ ಮೂಲಕವಾಗಿ ಇತರರಿಗೆ, ನಾಶನದಲ್ಲಿರುವಂಥವರಿಗೆ ಅವರಿಗೆ ಮರಣದ ವಾಸನೆ ಬರಬೇಕು. ಯಾಕಂದರೆ ಅವರು ಅದರಿಂದ ಜೀವಕ್ಕೆ ಬರೋಕ್ಕೆ ಅದಕ್ಕೆ ಸಾಧ್ಯತೆ ಉಂಟು. ಎಲ್ಲ ಹೋಗಿ ನಾವು ಎಲ್ಲ ನೀವು ಮಾಡೋದು ಎಲ್ಲ ಒಳ್ಳೆಯದೇ, ನಾವು ಮಾಡೋದು ಒಳ್ಳೆಯದೇ, ಎಲ್ಲ ದೇವರು ಒಂದೇ, ಏನಂತಾರೆ ಹೇಳ್ತಾರಲ್ಲ ದೇವನೊಬ್ಬ ನಾಮ ಹಲವು, ಹಿಂಗೆಲ್ಲ ಹೇಳಿದ್ರೆ ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತೆ. ಅಂದರೆ ಈಗ ಜನರಲ್ ಮೀಟಿಂಗ್ ಮಾಡುವಾಗ ನೆಕ್ಸ್ಟ್ ಸಾರಿ ಅಂದರೆ ಮೊನ್ನೆ ಸ್ಕೂಲ್ ನಾವು ಅಲ್ಲಿ ಪ್ರೋಗ್ರಾಮ್ ಇತ್ತು, ಯೇಸು ಕ್ರಿಸ್ತನು ಇವೆಲ್ಲ ಹೇಳೋದಕ್ಕೆ ಜನ ಭಯಪಡುವಂಥದ್ದು. ಯಾಕಂದರೆ ದೇವ್ರಂತ ಹೇಳ್ತಾರೆ, ಗಾಡ್ ಅಂತ ಹೇಳಿದ್ರೆ. ಯಾಕಂದ್ರೆ ಅಲ್ಲಿ ಎಷ್ಟೊಂದು ಜನ ಬಂದಿರ್ತಾರೆ, ನಮ್ಮ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರೆ ಬೇರೆಯವರಿಗೆ ಏನು ಅನಿಸ್ಬೋದು. ದೇವ್ರು ಅಂತ ಹೇಳ್ತಾರೆ, ಪ್ರೇಯರ್ ಮಾಡ್ತಾರೆ, ಹಾಡ್ತಾರೆ, ಎಲ್ಲ ಮಾಡ್ತೇವೆ. ಆದರೆ ನೆಕ್ಸ್ಟ್ ಸಾರಿ ಅವುಗಳನ್ನು ಹೇಳಕ್ಕೆ ಭಯಪಡ್ತೇವೆ. ಅಂದರೆ ಅಲ್ಲಿ ನಮ್ಮದೇ ರೀತಿಯಲ್ಲಿ ಸುವಾಸನೆ ಬೀರೋಕ್ಕೆ ನಾವು ಪ್ರಯತ್ನ ಪಡಿಸ್ತೇವೆ. ಆದರೆ ಅಲ್ಲ, ಅದು ಆ ರೀತಿಯಾಗಿ ದೇವರು ನಮ್ಮನ್ನು ಬಯಸಿಲ್ಲ. ಅಲ್ಲಿ ಮರಣದ ವಾಸನೆ ಬಂದ್ರೇ ಅವರು ನಾನು ಜೀವ ಹೊಂದಬೇಕು ಅಂತ ಹೇಳಿ ಬರ್ತಾರೆ. ಆ ರೀತಿಯಾಗಿ ನಾವು ಜೀವಿಸೋದಕ್ಕೆ ಇಲ್ಲಿ ಕ್ರಿಸ್ತ ವಿಶ್ವಾಸಿಗಳಿಗೆ ನಾವು ಸುವಾಸನೆ ಇದ್ದೇವೆ. ಅದೇ ಸಮಯಕ್ಕೆ ನಾವು ಹೊರಗಿನ ಜೀವಿತದಲ್ಲಿ ನಮ್ಮಿಂದ ಇತರರಿಗೆ ಮರಣದ ನಾಶನದಲ್ಲಿರುವವರಿಗೆ ಮರಣದ ವಾಸನೆ ಆಗಿರಬೇಕು. ಆದರೆ ನಾವು ಎಷ್ಟು ಮಟ್ಟಿಗೆ ಹಾಗೆ ಜೀವಿಸ್ತಿದ್ದೇವೆ, ನಾನು ಎಷ್ಟು ಮಟ್ಟಿಗೆ ಜೀವಿಸ್ತಿದ್ದೇನೆ? ಅನೇಕ ಸಾರಿ ಇಲ್ಲ, ಅನೇಕ ಸಾರಿ ಅಥವಾ ಹೆಚ್ಚಿನ ಪಾಲು ಹೌದು ತಪ್ಪೆ. ಅಂದರೆ ತಪ್ಪೆ ಅಂತ ಹೇಳಿದ್ಮೇಲೂ ಮತ್ತೆ ಹಾಗೆ ಮಾಡೋಂಥದ್ದಲ್ಲ. ಆದರೆ ನಾವು ಅದನ್ನು ನಾವು ಏನಂತಾರೆ ಸರಿಪಡಿಸ್ಕೊಂಡು ಜೀವಿಸಬೇಕಾಗಿದೆ. ಇಲ್ಲ ನನ್ನ ನಡೆಯಲ್ಲಿ ಅಥವಾ ನನ್ನ ಮಾತಿನಲ್ಲಿ ಹೌದು ಇಷ್ಟು ದಿವಸ ಹೀಗಿತ್ತು, ಇಂಥದ್ದಿತ್ತು, ಆದರೆ ಇನ್ಮೇಲೆ ಇಲ್ಲ, ಇತರರಿಗೆ ನಾನು ಸುವಾರ್ತೆ ಹೇಳಬೇಕಾಗಿದೆ.
ಅಂದರೆ ಸುವಾರ್ತೆ ಯಾವಳು ಹೋದ ತಕ್ಷಣ ದೇವರು ಅಂದರೆ ಒಬ್ಬರು ಇರ್ತಾರೋ ಗಾಡ್ ಲವ್ಸ್ ಯು, ಗಾಡ್ ಲವ್ಸ್ ಯು ಹೇಳ್ತಿದ್ರು, ಜೀಸಸ್ ಲವ್ಸ್ ಯು, ಜೀಸಸ್ ಲವ್ಸ್ ಯು. ಸುಮ್ಮನೆ ಹಾಗೆ ಹೇಳ್ದ ತಕ್ಷಣವೇ ಏನೋ ಇದಾಗಲ್ಲ. ಆದರೆ ನಮ್ಮ ನಂಬಿಕೆ ಕಾರ್ಯಗಳಿಂದ, ನಮ್ಮ ಕೆಲವು ತೀರ್ಮಾನಗಳಿಂದ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ನಾವು ಏನನ್ನು ನಂಬಿದ್ದೇವೆ, ನಾವು ಏನನ್ನು ಮಾಡ್ತೇವೆ. ಅದರಿಂದ ಅಂತಾರೆ ಅವರಲ್ಲಿ ಮರಣದ ವಾಸನೆ, ಅದು ಸುಗಂಧ ವಾಸನೆ ಐತಿ ಮಾಡ್ಕೊಡೋದಕ್ಕೆ ನಾವು ಮಾಡಬೇಕಾಗಿರೋದು. ಅದಕ್ಕೋಸ್ಕರ ಇಲ್ಲಿ ಕರ್ತನಾಥ ಯೇಸು ಕ್ರಿಸ್ತನ ಮಾದರಿ ಮಾಡಿರುವಂಥ ಕಾರ್ಯವನ್ನು ಎಫೆಸ 5 ಹೇಳುವಾಗ ಅಂದರೆ ಕ್ರಿಸ್ತ ನಮ್ಮನ್ನು ಪ್ರೀತಿ ನಮಗೋಸ್ಕರ ತನ್ನನ್ನೇ ದೇವರು ಸುಗಂಧನ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಲಿ ನಡ್ಕೊಳ್ರಿ. ನಾವು ಪ್ರೀತಿಲಿ ನಡ್ಕೊಳ್ಳೋದು ಹೇಗೆಂದ್ರೆ ಹೀಗೆ ನಾವು ದೇವರಿಗೆ ಸುಗಂಧ ವಾಸನೆ ತರುವಂತೆ. ಸುಗಂಧ ವಾಸನೆ ತರುವಂಥದ್ದು ಏನಾಗಿದೆ? ನಮಗಿರುವಂಥದ್ದೆಲ್ಲವನ್ನೇ ಆತನಿಗೆ ಸುಟ್ಟು ಬಿಡೋದಕ್ಕೆ ಒಪ್ಪಿಸ್ಕೊಡುವಂಥದ್ದಾಗಿದೆ. ನಮ್ಮ ಸುಗಂಧ ವಾಸನೆ ಏನಾಗಿದೆ? ವಿಶ್ವಾಸದಲ್ಲಿರುವಂಥವರಿಗೆ ಸುಗಂಧ ವಾಸನೆ ತರುವಂತೆ ನಾವು ನಡ್ಕೋಬೇಕಾಗಿದೆ. ನಾಶನದಲ್ಲಿರುವಂಥವರಿಗೆ ಮರಣದ ವಾಸನೆ ತರುವಂಥದ್ದಾಗಿದೆ. ಅದೇ ದೇವರಿಗೆ ಸುಗಂಧವಾಗಿದೆ, ಪರಿಮಳವಾಗಿದೆ. 15ನೇ ವರ್ಷದಲ್ಲಿ ಅದನ್ನೇ ಹೇಳ್ತಾರೆ. ಆದರೆ ದೇವರು ನಮ್ಮಿಂದ ಬಯಸುವಂಥದ್ದು ಇದು ಹೇಗೆ ಅಂತ ಹೇಳಿ ನೋಡಿದ್ರೆ ರೋಮಪುರದ ಒಂದು ವಚನ ನೋಡಿ ಮುಗಿಸೋಣ. ರೋಮಪುರದವರಿಗೆ 12ನೇ ಅಧ್ಯಾಯ 1ನೇ ವಚನ. ರೋಮಪುರದವರಿಗೆ 12ನೇ ಅಧ್ಯಾಯ 1ನೇ ವಚನ. ರೋಮಪುರದವರಿಗೆ 12ನೇ ಅಧ್ಯಾಯ 1ನೇ ವಚನ. ಆದ್ದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯಾಗಿಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ. ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ. ಅಥವಾ ಇನ್ನೊಂದು ಪದದಲ್ಲಿ ಹೇಳ್ಬೇಕಾದ್ರೆ ಆರಾಧನೆಯಾಗಿದೆ ಅಂತ ಹೇಳಿ. ಆರಾಧನೆ ಅನ್ನುವಂಥದ್ದು ಈ ರೀತಿಯಾಗಿದೆ. ಅಂದರೆ ಇಲ್ಲಿ ಬರುವಂಥದ್ದು ಏನೇನೆಂದರೆ ನಾವು ಇಲ್ಲಿವರೆಗೂ ನೋಡಿದ್ದೆ ಅಂದರೆ ಸುಟ್ಟು ಭಸ್ಮವಾಗುವಂಥ ಯಜ್ಞ ನಾವು ನೋಡಿದೆವು. ಅದನ್ನು ಬೆಂಕಿ ಮೇಲೆ ಹಾಕಿ ಪರಿಪೂರ್ಣ ಸುಟ್ಟು ಬಿಡ್ರಿ. ಆದರೆ ಇಲ್ಲಿ ಪೌಲನು ಹೇಳ್ತಿದ್ದಾನೆ, ನೀವು ಆದರೆ ಸುಡೋದು ಬೇಡ, ಸಜೀವವಾಗಿರಲಿ. ಲಿವಿಂಗ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾನೆ. ಸಜೀವ ಯಜ್ಞವಾಗಿ ನೀವು ಸುಡ್ತಾನೆ ಇದ್ದೀರಾದ್ರೆ ಸಜೀವವಾಗಿ. ಸೊ ಈ ಲೋಕದಲ್ಲಿ ನಾವು ಸುಡುವಂಥ ಪರಿಸ್ಥಿತಿಯಲ್ಲಿ ಇರಬಹುದು, ಅಥವಾ ಏನಂತಾರೆ ನಮ್ಮ ಅದೇ ದೇವರಿಗೆ ಸಮರ್ಪಕವಾಗ ಯಜ್ಞ ಮತ್ತು ಆದರೆ ಆ ಯಜ್ಞವೇ ದೇವರಿಗೆ ಸುವಾಸನೆ ಉಂಟು ಮಾಡುತ್ತದೆ. ಎಲ್ಲ ಚೆನ್ನಾಗಿದ್ರೆ, ಎಲ್ಲ ಆರಾಮವಾಗಿದ್ರೆ, ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ, ದೇವರ ಸ್ತೋತ್ರ, ಇವೆಲ್ಲ ನಾವು ಹೇಳ್ತೇವೆ, ಬೇರೆಯವ್ರಿಗೂ ಪ್ರೇರೇಪಣೆ ಮಾಡ್ತೀವಿ. ಆದರೆ ಅನೇಕ ಸಾರಿ ಅಂಥ ಪರಿಸ್ಥಿತಿಯಲ್ಲಿಲ್ಲ, ಹಾಗಿರಲ್ಲ. ಅದನ್ನೇ ನಾವು ಪ್ರೀತಿ ನಡ್ಕೊಳ್ಳೋ ಬಗ್ಗೆ ಮುಂದಿನ ವಾರದಲ್ಲಿ ನೋಡ್ತೇವೆ. ಹಾಗಿಲ್ಲದೆ ಇರುವಾಗಲೂ ನಾವು ಹೇಳ್ತಾರೆ ಸಜೀವ ಯಜ್ಞವಾಗಿ, ಜೀವಂತವಾಗಿಯೇ ನಾವು ದಿನಾಲು ಸುಡುವಂಥ ರೀತಿಯಲ್ಲಿ ನಾವು ಒಪ್ಪಿಸ್ಕೊಡ್ಬೇಕಾಗಿದೆ, ಕೆಡುವಂಥ ರೀತಿಯಲ್ಲಿ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ನೋಡುವಾಗ ಏನಂತಾರೆ ಆತ್ಮ ಪ್ರಾಣ ರಕ್ಷಣೆ ಹೊಂದುವಂಥದ್ದು ಬಹಳ ಮುಖ್ಯ ಎಲ್ಲ ಇದೆ. ಆದರೆ ದೇವರು ನಮ್ಮ ದೇಹವನ್ನೂ ಆತನು ಅಪೇಕ್ಷಿಸುವ ಆತನಾಗಿದ್ದಾನೆ. ದೇಹದ ಬಗ್ಗೆ ಕೂಡ ಹೇಳ್ತಾರೆ. ಅದಕ್ಕೆ ಆತನ ಹೇಳ್ತಾನೆ, ಆದ್ದರಿಂದ ಸಹೋದರರೇ, ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿ. ಆತ್ಮ ಪ್ರಾಣ ಹೇಗೂ ರಕ್ಷಣೆ ಆಗಿದೆ, ರಕ್ಷಣೆ ಹೊಂದ್ತೇವೆ, ಎಲ್ಲ ಇದೆ. ಅನೇಕ ಸರಿ ದೇಹದ ಬಗ್ಗೆ ಪರವಾಗಿಲ್ಲ, ಹಾಗೆ ಏನು ಹೇಳ್ತೇವೆ, ಅಲ್ಲ, ದೇಹ ಕೂಡ ಇಲ್ಲಿ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ದೇಹವನ್ನೇ ಯಜ್ಞವಾಗಿ ಸಮರ್ಪಿಸ್ತಿದ್ರು. ಅದೇ ಹೊಸ ಒಡಂಬಡಿಕೆ ಬರುವಾಗ ಅಥವಾ ಕೃಪೆ ಕಾಲದಲ್ಲಿ ಬರುವಾಗ ಪೌಲ ಹೇಳ್ತಾನೆ, ನೀವು ಸಜೀವ ಯಜ್ಞವಾಗಿ, ಲಿವಿಂಗ್ ಸ್ಯಾಕ್ರಿಫೈಸ್, ಯಾವಾಗಲೂ ನೀವು ಸುಡ್ತಾನೇ ಇರಿ. ಅದನ್ನು ನಾಶವಾಗುವಂಥದ್ದಲ್ಲ, ಭಸ್ಮವಾಗುವಂಥದ್ದಲ್ಲ. ಆದರೆ ಹಾಗೆ ನೀವು ಸುಡೋದ್ರಿಂದಲೇ ಸುವಾಸನೆ ದೇವರಿಗೆ ಬರುವಂಥದ್ದಾಗಿದೆ. ಮತ್ತು ಆ ಸುವಾಸನೆ ನೋಡುವಾಗ ದೇವರು ನಮ್ಮ ಕಡೆ ಆತನ ವಾಗ್ದಾನಗಳನ್ನು ದೃಢಪಡಿಸ್ತಾನೆ. ಇನ್ನು ಮುಂದೆ ಹೀಗೆ ನಾನು ನಾಶ ಮಾಡಲ್ಲ, ಇನ್ನು ಮುಂದೆ ನಾನು ಹೀಗೆ ನಡ್ಕೊಳ್ಳಲ್ಲ. ದೇವರು ಎಂದರೆ ನಿರಂತರವಾದಂಥ ಒಂದು ಒಡಂಬಡಿಕೆಗೆ ಆತನು ಬರ್ತಾನೆ, ಅಥವಾ ಅದನ್ನು ನೆನಪು ಮಾಡ್ಕೊಳ್ತಾನೆ, ನಮ್ಮಲ್ಲಿ ನೆರವೇರಿಸ್ತಾನೆ. ನಾವಿವತ್ತು ಕರ್ತನ